ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್, ಅಭಯ ಗೋಲ್ಡ್ ಬಯರ್ಸ್ ಮತ್ತು ಐಸಿರಿ ಮಿಲೆಟ್ ಹೆಲ್ತ್ ಮಿಕ್ಸ್. ಖಂಡಿತವಾಗಿ ಸೇವಿಸಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ವೀಕ್ಷಕರೇ, ಈ ದಿನದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ದಿನದ ವಿಶೇಷತೆ, ಅನುಷ್ಠಾನ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ತಿಳ್ಕೊಳ್ಳೋ ಗುರುಜಿಯವರಿಂದ ಮೊದಲಿಗೆ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಓಂ ಪದ್ಮಾನನೆ ಪದ್ಮವಿ ಪದ್ಮಪತ್ರೆ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ವೈ ಸನ್ನಿಧತ್ಸ್ವಾಂ ಯಾಸಾ ಪದ್ಮಾಸನಸ್ಥಾ ವಿಫಲಘಟಿತಟಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಫಲಾತ್ ತ್ರಿಪುರ ಸುಂದರೀ ದೇವತಾಭ್ಯೋ ನಮಃ. ಓಂ ಜಾತವೇದಸೇ ಸುನ್ವಾಮಸೋಮರಾದೀತೋ ನಿದಹಾದಿವೇದಾಃ ಸರಃ ಪರಿಷದ್ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಓಂ ದುಂ ದುರ್ಗಾಯೈ ನಮಃ. ಅಂಬೆಯನ್ನು ಪ್ರಾರ್ಥನೆ ಮಾಡ್ತಾ, ತಾಯಿಯ ಕೃಪಾಶೀರ್ವಾದದಿಂದ ಗುರುವಾರದ ಈ ಶುಭ ದಿನ ತಮ್ಮೆಲ್ಲರಿಗೂ ತಮ್ಮ ಮನೋಕಾಮನೆಗಳ ಸಿದ್ಧಿಯಾಗಲಿ. ಗುರುವಾರ, ಗುರುವಿನ ವಾರ, ಗುರುರಾಯರ ಭಗವಾನ್ ಶಿರ್ಡಿ ಸದ್ಗುರು ಸಾಯಿನಾಥರ ಜೊತೆಗೆ ಜಗದ್ಗುರುಳಾದಂತಹ ಆದಿಶಂಕರರ ಅನುಗ್ರಹವನ್ನು ಪಡೆದು ಇವತ್ತಿನ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಚಾರಗಳು ಸಾಕಷ್ಟು ಇದೆ. ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಯಾರೇ ಆದರೂ ಅವರವರ ಕಾಯಕದಲ್ಲಿ ಅವರು ಹೆಜ್ಜೆಯನ್ನು ಹಾಕುವಾಗ ಅದರಿಂದ ಒಂದಷ್ಟು ಜನಕ್ಕೆ ಒಳಿತಿರುತ್ತೆ, ಒಂದಷ್ಟು ಜನಕ್ಕೆ ಕೆಡಕಿರುತ್ತೆ, ಒಂದಷ್ಟು ಜನ ಸ್ವಾರ್ಥ ಮನೋಭಾವದಲ್ಲಿ ಆಲೋಚನೆ ಮಾಡುವಂಥದ್ದಿರುತ್ತೆ. ಅಂತಹದ್ದೇ ಆದಂತಹ ಒಂದು ಗುರು ಶಿಷ್ಯರ ಬಾಂಧವ್ಯ ಇದೆ. ಗುರು ಶಿಷ್ಯರ ಬಾಂಧವ್ಯ ಹೇಗಿದೆ ಅಂದರೆ ಹೇಳ್ತೀರದು ಅಂತಹ ಒಂದು ವಿಶೇಷತೆ. ಒಬ್ಬ ವ್ಯಕ್ತಿ ರಾಜನಾಗಿದ್ದು, ರಾಜ ತನ್ನ ರಾಜ್ಯವನ್ನು ಸುಭಿಕ್ಷತನದಲ್ಲಿ ಆಳ್ತಾ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ವತ್ತನ್ನು ಸಂಪಾದನೆ ಮಾಡುತ್ತಾನೆ. ಆ ವಿದ್ವತ್ತನ್ನು ಸಂಪಾದನೆ ಮಾಡಿ ಆ ವಿದ್ಯೆಯನ್ನ ಸಮಾಜಕ್ಕೆ ಒಳಿತು ಮಾಡಬೇಕು. ನಾನು ರಾಜ್ಯವನ್ನು ಆಳ್ತಾ ಇದ್ರೆ ಬರೀ ನನ್ನ ರಾಜ್ಯಕ್ಕೆ ಮಾತ್ರ ಸೀಮಿತ, ಆದರೆ ಈ ವಿದ್ಯೆಯಿಂದ ಇಡೀ ಸಮಾಜಕ್ಕೆ, ದೇಶಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥದ್ದಾಗುತ್ತೆ, ಎಲ್ಲರಿಗೂ ಒಳಿತಾಗುತ್ತೆ ಅಂತ ತನ್ನ ರಾಜ್ಯವನ್ನು ಸಹಿತ ತ್ಯಜಿಸಿ ತಾನು ಮುಂದೆ ನಡೀತಾನೆ. ತನ್ನ ರಾಜ್ಯವನ್ನು ತ್ಯಜಿಸಿ ತಾನು ಮುಂದೆ ನಡೆದು ತನಗೊಬ್ಬ ಆತ್ಮೀಯವಾಗಿರ್ತಕ್ಕಂತಹ ಆತ್ಮ ಶಿಷ್ಯನ ರೆಡಿ ಮಾಡಿಕೊಳ್ತಾನೆ. ಆ ಶಿಷ್ಯ ಹೇಗಿರ್ತಾನೆ ಅಂದರೆ, ಗುರು ಬೆರಳಿನ ತುದಿಯಲ್ಲಿ ಇರತಕ್ಕಂತಹ ಒಂದು ಸಣ್ಣ ವಿಚಾರವನ್ನು ಹೇಳಿದ್ರೆ ಇಡೀ ಬೆರಳನ್ನೇ, ಆ ಹಸ್ತವನ್ನೇ ನುಂಗುವಷ್ಟು ಮಟ್ಟಿಗೆ ಅಂತಹ ಒಂದು ಶಾರ್ಪ್ ಆಗಿ, ಅಂತಹ ಒಂದು ಚುರುಕಾಗಿರ್ತಕ್ಕಂಥ ಒಬ್ಬ ಶಿಷ್ಯನ ರೆಡಿ ಮಾಡ್ತಾನೆ. ಆದರೆ ಗುರು ಶಿಷ್ಯರ ಬಾಂಧವ್ಯ ಹೇಗಿರುತ್ತೆ ಅಂದರೆ, ಒಬ್ಬರನ್ನ ಬಿಟ್ಟು ಒಬ್ರು ಇರೋದಿಲ್ಲ. ಗುರುವಲ್ಲಿರ್ತಕ್ಕಂತಹ ಏನೆಲ್ಲ ವಿದ್ಯೆ ಇದೆ, ಏನೆಲ್ಲ ಅಪಾರವಾದಂತಹ ಜ್ಞಾನ ಇದೆ, ಅದೆಲ್ಲವನ್ನೂ ಗ್ರಹಿಸಬೇಕು, ಅದೆಲ್ಲ ಸಂಪಾದಿಸಬೇಕು, ಅದರಿಂದ ನಾನು ಇನ್ನೇನಾದ್ರು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ ಆ ಶಿಷ್ಯನಲ್ಲಿತ್ತು. ಗುರು ಶಿಷ್ಯರ ಮಧ್ಯದಲ್ಲಿರ್ತಕ್ಕಂಥ ಬಾಂಧವ್ಯ ಹೀಗೆ. ಆದರೆ ಗುರು ಎಲ್ಲವನ್ನೂ ತ್ಯಜಿಸಿ ತಾನು, ತನ್ನ ಪರಿವಾರ, ತನ್ನಲ್ಲಿರ್ತಕ್ಕಂಥ ಪರಿಸರ, ತನ್ನ ಸುಂದರವಾದಂಥ ಸಾಮ್ರಾಜ್ಯ ಜೊತೆಗೆ ತನ್ನ ಅರ್ಧಾಂಗಿಯ ಜೊತೆಗೆ ತನ್ನ ಪುತ್ರ ಎಲ್ಲರನ್ನೂ ತ್ಯಜಿಸಿ ಎಲ್ಲರನ್ನೂ ಪಕ್ಕದಲ್ಲಿಟ್ಟು ತಾನು ನಡೆಯಕ್ಕೆ ಮುಂದಾದ. ಇದು ಕಾಲಕ್ರಮೇಣ ಹೀಗೆ ನಡೀತಾ ಒಂದು ದಿನ ತಾನು ತನ್ನಲ್ಲಿರ್ತಕ್ಕಂತಹ ವಿದ್ಯೆ ಅಂದರೆ ಶಿಷ್ಯನಲ್ಲಿರ್ತಕ್ಕಂತಹ ವಿದ್ಯೆ ಅಪಾರವಾದಂತಹದ್ದು. ಗುರುನ್ನ ಮೀರಿಸುವಷ್ಟು ಮಟ್ಟಿಗೆ ಶಿಷ್ಯ ರೆಡಿ ಆಗ್ತಾನೆ. ಅಂದರೆ ಗುರುವಲ್ಲಿರ್ತಕ್ಕಂಥ ಎಲ್ಲಾ ಅಂಶಗಳನ್ನು ಸಹಿತ ತಾನು ಗ್ರಹಿಸಿ ತನಗೆ ಬೇಕಾದಷ್ಟು ಉಪದೇಶಗಳನ್ನು ತೆಗೆದುಕೊಂಡು ಜಪ ತಪ ಅನುಷ್ಠಾನಗಳನ್ನು ಮಾಡಿ ಯಥೇಚ್ಛವಾದಂತಹ ರೀತಿಯಲ್ಲಿ ಜ್ಞಾನವಂತನಾಗ್ತಾನೆ. ಇದಾದ ನಂತರ ಮುಂದೊಂದು ದಿವಸ ತನ್ನ ರಾಜ್ಯಕ್ಕೆ ಪುನಃ ಪ್ರವೇಶ ಮಾಡ್ತಾರೆ. ಅಂದರೆ ರಾಜ ತನ್ನ ರಾಜ್ಯವನ್ನ ಬಿಟ್ಟು ವಿದ್ಯೆಯನ್ನು ಸಂಪಾದನೆ ಮಾಡಿ ಲೋಕವೆಲ್ಲ ಅಂದರೆ ತನ್ನ ಸಮಾಜಕ್ಕೆ ಬೇಕಾಗಿರುವ ಎಲ್ಲಾ ವಿದ್ವತ್ತಿನಿಂದ ಶಿಷ್ಯನ ಜೊತೆಲಿಟ್ಕೊಂಡು ಪರ್ಯಟನೆ ಮಾಡಿ ಪ್ರತಿ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರವನ್ನು ಒದಗಿಸಿ ಎಲ್ಲರಲ್ಲೂ ಸಹಿತ ನಗುಮುಖ ಹಸನ್ಮುಖಿಯನ್ನು ತರುವಂತ ರೀತಿಯಲ್ಲಿ ಆ ರಾಜ ನಡ್ಕೊಂಡು ಹೋಗ್ತಿರ್ತಾನೆ. ರಾಜ ಒಬ್ಬ ರಾಜಗುರುವಾಗಿಬಿಡ್ತಾನೆ. ಅಂತಹ ಗುರುವಾಗಿ, ಗುರುವಿನ ಪಟ್ಟ ಶಿಷ್ಯನಾಗಿ ತಯಾರಾಗಿರ್ತಕ್ಕಂಥ ತನ್ನ ಆತ್ಮೀಯ ಶಿಷ್ಯನ ಜೊತೆಲಿಟ್ಕೊಂಡು ಒಮ್ಮೆ ತನ್ನ ರಾಜ್ಯಕ್ಕೆ ಬರ್ತಾನೆ. ರಾಜ್ಯಕ್ಕೆ ಬಂದರೆ
ಆ ರಾಜ್ಯದಲ್ಲಿ ತುಂಬಾ ದಿನಗಳಿಂದ ಅಂದ್ರೆ ವರ್ಷಗಳು ದಾಟಿದ ನಂತರ ತನ್ನ ಅರ್ಧಾಂಗಿಯನ್ನ ತನ್ನ ಪುತ್ರನನ್ನ ನೋಡಿ ಆ ಒಬ್ಬ ಗುರು ಬಹಳಷ್ಟು ಭಾವುಕನಾಗ್ತಾನೆ. ಎಷ್ಟೇ ಆದರೂ ತಾನು ಎಲ್ಲವನ್ನೂ ತ್ಯಜಿಸಿದ್ರು ಮುಂದೊಂದು ದಿವಸ ಕಣ್ಣು ಮುಂದೆ ಬಂದಾಗ ಆ ಆತ್ಮವಿಶ್ವಾಸ, ಆ ಪ್ರೀತಿ ವಿಶ್ವಾಸ, ಆ ಬಾಂಧವ್ಯ ಎಂಬತಕ್ಕಂಥದ್ದು ಕರಳಿನಿಂದ ಅದರ ಹೃದಯದಲ್ಲಿ ಅಷ್ಟೊಂದು ಇದು ಆತ್ಮೀಯತೆ ಇರುತ್ತೆ. ಕರಳಿಗೆ ಗೊತ್ತಾಗುವಂತಹದ್ದು, ಹೃದಯಕ್ಕೆ ಗುತ್ತಾಗುವಂತಹ ಮಾತುಗಳಿರುತ್ತೆ. ಒಬ್ಬರನ್ನೊಬ್ಬರು ದೂರದಲ್ಲಿ ನಿಂತು ನೋಡ್ತಾರೆ, ಆನಂದ ಪಡ್ತಾರೆ. ಅಯ್ಯೋ, ನಾನು ತಪ್ಪು ಮಾಡಿದ್ನೋ, ಸರಿ ಮಾಡಿದ್ನೋ, ಒಟ್ಟಾರೆ ಸಮಾಜಕ್ಕೆ ಬೇಕಾಗುವಂಥ ರೀತಿ ನಾನು ನಡ್ಕೊಂಡೆ, ಆದರೆ ನನ್ನ ರಾಜ್ಯವನ್ನ, ನನ್ನ ಅರ್ಧಾಂಗಿಯನ್ನ, ನನ್ನ ಪುಟ್ಟ ಕಂದಮ್ಮನ್ನ ನಾನು ಬಿಟ್ಟು ಹೋದ್ನಲ್ಲ ಅನ್ನೋ ಮನಸ್ಥಿತಿ ದೂರದಲ್ಲಿ ನಿಂತು ಆಲೋಚನೆ ಮಾಡ್ತಿರ್ತಾರೆ. ಆದರೆ ಇದೇ ಸಮಯದಲ್ಲಿ ತನ್ನ ಶಿಷ್ಯ, ತನ್ನಿಂದ ವಿದ್ವತ್ತನ ವಿದ್ಯೆಯನ್ನು ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಶಿಷ್ಯ, ತನ್ನ ಆಲೋಚನೆನೇ ಮತ್ತೊಂದು ತರಹ ಇರುತ್ತೆ. ಬಹುಶಃ ಆ ಆಲೋಚನೆ ಯಾರೊಬ್ಬರಿಗೂ ಮನಸ್ಸಿಗೆ ಬರೋತಕ್ಕಂಥದ್ದಲ್ಲ, ಯಾರೊಬ್ಬರು ಇಂಥ ಆಲೋಚನೆಗಳಿಂದ ಮಾಡಲೇಬಾರದು. ಆದರೆ ಅಂತಹ ಆಲೋಚನೆಯನ್ನ ಆ ಶಿಷ್ಯ ಮಾಡ್ತಾನೆ. ಗುರುನ ಮೀರಿಸಿ ವಿದ್ಯೆಯನ್ನು ಸಂಪಾದನೆ ಮಾಡಿರಬಹುದು, ಆದರೂ ತಾನು ಹಾಕುವ ಪ್ರತಿ ಹೆಜ್ಜೆಯಲ್ಲಿ ನೆರಳಾಗಿ ನಿಂತು ತನ್ನ ಅಭಯವನ್ನ, ಆಶೀರ್ವಾದವನ್ನು ಕೊಟ್ಟು ತಾನು ವಿದ್ಯೆಯನ್ನು ಕಲೀಲಿ ಅಂತಕ್ಕಂತಹ ಆ ಗುರುವಿನ ಒಳಮನಸ್ಸನ್ನು ಅರ್ಥ ಮಾಡ್ಕೊಳ್ದಿರ ಗುರುವಿನ ಸುಪುತ್ರನ ಅಂದ್ರೆ ಆ ಗುರುಗಳ ಮಗನ್ನ ತಾನು ತನ್ನ ಮಂತ್ರದಂಡದಿಂದ ಒಂದು ಸರ್ಪವನ್ನಾಗಿ ತಯಾರು ಮಾಡ್ತಾನೆ ಶಿಷ್ಯ. ಆ ಶಿಷ್ಯನ ಕೈಲಿರ್ತಕ್ಕಂತಹ ಆ ಮಂತ್ರದಂಡವನ್ನು ಮಂತ್ರಿಸಿ ತಾನು ಆ ಮಂತ್ರದಂಡವನ್ನು ಬಿಸಾಕಿದ ತಕ್ಷಣ ಅದು ಸರ್ಪವಾಗುತ್ತೆ. ಸರ್ಪವಾಗಿ ಇತ್ತ ಗುರುವಿನ ಅರ್ಧಾಂಗಿ, ಗುರುವಿನ ಪತ್ನಿ ಅಂದ್ರೆ ರಾಜಮಾತ ಅಂತಲೋ ಅಥವಾ ಗುರುಮಾತ ಅಂತ ಹೇಳ್ತಾರಲ್ಲ, ಗುರುವಿನ ಅರ್ಧಾಂಗಿ ಜೊತೆಗೆ ಆ ಮಗು ಯಾವಾಗ ತನ್ನ ಗುರುವನ್ನ, ತನ್ನ ತಂದೆಯನ್ನ ನೋಡಿದ ತಕ್ಷಣ ಆ ಪ್ರೀತಿ ವಾತ್ಸಲ್ಯದಿಂದ, ಬಾಂಧವ್ಯದಿಂದ ಮಗು ಓಡ್ಕೊಂಡು ತಂದೆ ಹತ್ರ ಬರುತ್ತೋ, ಆ ದಂಡಕೋಲು ಹಾವಾಗಿ ಆ ಮಗುವಿನ ಪಾದವನ್ನು ಕಚ್ಚುತ್ತೆ. ನೋಡಿ ಎಂತಹ ಪರಿಸ್ಥಿತಿ. ಆ ಒಂದು ವಿದ್ಯೆಯನ್ನ, ಅಂತಹ ವಿದ್ಯಾರಹಸ್ಯವನ್ನು ಹೇಳಿಕೊಟ್ಟಿದ್ದು ಗುರುಗಳ ಮಗನ್ನೇ ಹಾವು ಕಚ್ಚಿ ಸಾಯಿಸುವಂತಹ ರೀತಿಯಲ್ಲಿ ತನ್ನ ಶಿಷ್ಯ ತಯಾರು ಮಾಡ್ತಾನೆ. ಇಲ್ಲಿ ಇವನ ಉದ್ದೇಶ ಪುನಃ ಇವರು ಮೋಹಕ್ಕೆ ಒಳಗಾಗಿ ತನ್ನ ಹೆಂಡತಿ, ತನ್ನ ಮಗು, ತನ್ನ ರಾಜ್ಯ ಅಂತ ಏನಾದ್ರು ಈ ಕಡೆ ತೆರಳಿ ಬಿಟ್ರೆ ನನಗೆ ಇನ್ನಷ್ಟು ವಿದ್ಯೆ ಬೇಕಲ್ಲ, ಆ ವಿದ್ಯೆ ಎಂಬತಕ್ಕಂಥ ಹಸಿವನ ಊಟ ಬಡಿಸದಿರ ಹೋಗ್ಬಿಡ್ತಾರಲ್ಲ, ಇವ್ರು ಪುನಃ ಹೀಗೆ ಹೋದ್ರೆ ನಾನೊಬ್ಬ ಒಂಟಿಯಾಗಿ ಹೋಗ್ತೀನಲ್ಲ ಅಂತ ಚಿಂತನೆ ಮಾಡಿ ಆ ಮಗು ಮತ್ತೆ ತಂದೆಯ ಮಧ್ಯದಲ್ಲಿರ್ತಕ್ಕಂಥ ಬಾಂಧವ್ಯವನ್ನು ಹೊಡಿಲಿಕ್ಕೋಸ್ಕರ, ಅಲ್ಲಿ ಆ ಪುತ್ರ ವ್ಯಾಮೋಹವನ್ನ ದೂರ ಮಾಡ್ಲಿಕ್ಕೋಸ್ಕರ ಸರ್ಪವನ್ನಾಗಿ ಮಾಡಿ ಆ ಮಗುವಿನ ಕಾಲು ಕಚ್ಚಲಿಕ್ಕೆ ಮುಂದಾಗ್ಬಿಡುತ್ತೆ. ಮಗುವಿನ ಕಾಲು ಕಚ್ಚಿದ್ದು ಆಯಿತು, ಮಗು ಅಲ್ಲೇ ಬಾಯಲ್ಲಿ ನೊರೆ ಬಂದು ಮಲಗಿದ್ದೂ ಆಯಿತು. ಆದರೆ ಆ ಮಗುವಿನ ರಕ್ಷಣೆ ಮಾಡಬೇಕಾದ್ರೆ ಅಂತಹ ತಂತ್ರ ರಹಸ್ಯವನ್ನ ಒಮ್ಮೆ ಗುರು ತನ್ನೊಳಗಿರ್ತಕ್ಕಂಥ ವಿದ್ಯಾರಹಸ್ಯವನ್ನ ತನ್ನ ಶಿಷ್ಯನಿಗೆ ದಾರೆ ಒಯ್ದಿದ್ರಿಂದ ಆತನಲ್ಲಿ ಆ ವಿದ್ಯೆ, ಆ ಮಗುವಿನ ಸಂರಕ್ಷಣೆ ಮಾಡಿ ಆ ಮಗುವಿನ ಉಳಿಸುವಂತ ತಾಕತ್ತು ಆ ಗುರುವಲ್ಲಿ ಇರದಂತ ರೀತಿಯಲ್ಲಿತ್ತು. ಇದನ್ನ ಅರ್ತಿದ್ದ ಆತ ಶಿಷ್ಯರಿಗೆ ಏನೇ ಒಂದು ಮಂತ್ರ ಉಪದೇಶ ಮಾಡಬೇಕಾದ್ರೂ ಈ ಮಂತ್ರ ಇಂಥದ್ದು, ಈ ಮಂತ್ರದಿಂದ ಇಂಥ ಪ್ರಯೋಗ ಆಗುತ್ತೆ, ಇದರಿಂದ ಇಂಥ ಕಾಯಕ ಇದೆ, ಇದು ನಾನು ಈಗ ಉಪದೇಶಿಸ್ತಾ ಇದ್ದೀನಿ, ಮುಂದೊಂದು ದಿವಸ ನೀನು ನನ್ನ ಜೊತೆಲಿದ್ದು ನಾನು ಹೇಳುವಂತಹ ಒಳ್ಳೆಯದರ ಬಗ್ಗೆ ಮಾತ್ರ ಚಿಂತನೆ ಮಾಡಬೇಕು ಅಂತ ಹೇಳಿರ್ತಾರೆ. ಆದರೆ ಯಾವಾಗ ದಾರೆ ಒಯ್ದಿರ್ತಾರೋ ಆ ಮರುಕ್ಷಣ ಇವರಲ್ಲಿ ಆ ಒಂದು ಪುನಃ ಆ ಮಗುವಿಗೆ ಮರುಜನ್ಮ ಕೊಡುವಂತಹದ್ದು, ಆ ಶಕ್ತಿಯನ್ನ ಇವರು ಮರೆತು ಬಿಟ್ಟಿರ್ತಾರೆ. ಅಂಗಲಾಚ್ತಾಳೆ ದೇವಿ, ಬರ್ತಾಳೆ, ತನ್ನ ಅರ್ಧಾಂಗಿ ಗುರುಪತ್ನಿ ಬರ್ತಾಳೆ, ಅಂಗಲಾಸ್ತಾಳೆ, ಅಯ್ಯೋ ನನ್ನ ಕಂದಮ್ಮ ನಿಮ್ಮನ್ನು ನೋಡ್ಲಿಕ್ಕೆ ಬಂದ ತಕ್ಷಣ ಮರಣ ಹೊಂದುತ್ತಲ್ಲ, ಸರ್ಪ ಕಚ್ಚಿಬಿಡ್ತಲ್ಲ, ಬಹಳಷ್ಟು ಕಣ್ಣೀರು ಹಾಕ್ತಾರೆ. ಆದರೆ ಗಂಡ ಹೆಂಡತಿ ಇಬ್ರು ಸಹಿತ ಗುರುಗಳು ಕಣ್ಣೀರು ಹಾಕ್ತಾರೆ, ಈತ ಅರ್ಧಾಂಗಿಯೂ ಕಣ್ಣೀರು ಹಾಕ್ತಾರೆ. ಮಗು ಮೈಯೆಲ್ಲ ಹಸಿರು ಅಂದ್ರೆ ನೀಲಿ ಬಣ್ಣ ಬಂದು ಮಗು ಸಹಿತ ಅಲ್ಲೇ ಮಲಗುತ್ತೆ. ಇದನ್ನ ಎಲ್ಲವನ್ನು ದೂರದಲ್ಲಿ ನಿಂತು ಆ ಶಿಷ್ಯ ನೋಡ್ತಾನೆ ವಿನಃ ಆ ಶಿಷ್ಯನ ಮನಸ್ಸಲ್ಲಿ ಒಂದು ಸ್ವಲ್ಪರಾದರೂ ಕನಿಕರ ಬರೋದಿಲ್ಲ. ಆತನ ಮನಸ್ಸಲ್ಲಿರೋದು ಒಂದೇ, ಎಲ್ಲಿ ನನ್ನ ಗುರುಗಳು ಪುನಃ ಅವರ ಅರ್ಧಾಂಗಿಯನ್ನ, ಅವರ ಸುಪುತ್ರನನ್ನ, ಈ ರಾಜ್ಯವನ್ನ ನೋಡಿ ಅಲ್ಲಿ ವ್ಯಾಮೋಹಕ್ಕೆ ಆ ಕಡೆ ಹೊರಟೋಗ್ತಾರೋ ನಾನು ಒಬ್ಬಂಟಿಗನಾಗ್ತೀನೋ ಎಂಬತಕ್ಕಂಥದ್ದು ಒಂದೇ ಚಿಂತನೆ ಆ ಶಿಷ್ಯನಲ್ಲಿದೆ. ಆದರೆ ನೋಡಿ ಪರಿಸ್ಥಿತಿ, ಕರೆದು ವಿದ್ಯೆಯನ್ನು ಕೊಟ್ಟು, ಕರೆದು ಅವನ ಜೀವನಕ್ಕೊಂದು ಆಧಾರವನ್ನು ಕೊಟ್ಟು ವಿದ್ಯಾದಾನ ಮಾಡಿರ್ತಕ್ಕಂಥ ಗುರುಗಳಿಗೆ ಈತ ಮಾಡಿರ್ತಕ್ಕಂಥ ದ್ರೋಹ ಎಂಥದ್ದು ಎಂಬತಕ್ಕಂಥದ್ದು, ಗುರುವಿಗೆ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿ ಈತ. ಆದರೆ ಕಾಲಕ್ರಮೇಣ ಅದಾದ ನಂತರ ಗುರುಗಳೇ ಹೇಳ್ತಾರೆ, ನಾನು ಅಂದು ನಿನಗೆ ಉಪದೇಶಿಸಿದಂತಹ ಮಂತ್ರ ನೀನು ಇವತ್ತು ಈ ಮಗು ಮೇಲೆ ಪ್ರಯೋಗ ಮಾಡು, ಈ ಮಗು ಮೇಲೆ ನೀನು ಪ್ರಯೋಗ ಮಾಡಿದ್ದೇ ಆದರೆ ಆ ಮಗು ಉಳ್ಕೊಳ್ಳುತ್ತೆ, ಆ ಮಗುಗೊಂದು ಪುನರ್ಜನ್ಮ ಬರುತ್ತೆ, ಆ ಮಗುಗೆ ಪುನರ್ಜನ್ಮ ಬೇಕು, ಅದು ನನ್ನ ಮಗು, ನೀನು ಈ ಮಂತ್ರವನ್ನು ಉಪದೇಶ ಮಾಡು, ಆ ಮಂತ್ರದಿಂದ ಆ ಮಂತ್ರಜಲವನ್ನು ತೆಗೆದುಕೊಂಡು ಆ ಮಗು ನೀನು ಉಳಿಸಬೇಕು ಅಂತಾಗ ಆತ ಮುಖ ಆ ಕಡೆ ತಿರುಗಿಸಿ ನಿಂತುಕೊಳ್ತಾನೆ. ಆ ಒಂದು ಕ್ಷಣ ಘನಘೋರವಾಗಿರುತ್ತೆ. ಆದರೆ ಆಗ್ಲೂ ಸಹಿತ ಗುರುಗಳು ತನ್ನೊಳಗಿರ್ತಕ್ಕಂಥ ಇನ್ನೊಂದು ವಿಶೇಷವಾದಂಥ ವಿದ್ವತ್ತನ್ನ ನಿನಗೆ ಉಪದೇಶ ಕೊಡ್ತೇನೆ, ಆದರೆ ನೀನು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರದು, ನೀನು ಇವತ್ತಿನ ದಿವಸ ಈ ಮಗುವಿನ ಸಂರಕ್ಷಣೆ ಮಾಡುವಂತಹ ಹೊಣೆ ನಿನ್ನ ಮೇಲಿದೆ ಅಂದಾಗ ಆಗ ಮನಸೋತು ಆ ಶಿಷ್ಯ ಒಂದಷ್ಟು ಭಸ್ಮವನ್ನು ತೆಗೆದುಕೊಂಡು ಮಂತ್ರಿಸಿ ಆ ಭಸ್ಮವನ್ನು 3 ಬಾರಿ ಆ ಮಗು ಮೇಲೆ ಹಾಕ್ತಾನೆ. 3 ಬಾರಿ ಭಸ್ಮವನ್ನು ಹಾಕಿದ್ರೂ ಅವನ ಶಕ್ತಿ ಕಿಂಚಿತ್ತು ಸಹಿತ ಅಲ್ಲಿ ಫಲ ಸಿಗುವುದಿಲ್ಲ. ಯಾಕೆಂದ್ರೆ
ಆತ ಆ ಮುಂಚಿತವಾಗಿ ಗುರುವಿನ ಮಗನಿಗೆ ದ್ರೋಹವನ್ನು ಬಗೆದಿದ್ದಾನೆ. ಯಾವೊಬ್ಬ ವ್ಯಕ್ತಿ ವಿಶೇಷವಾಗಿರ್ತಕ್ಕಂಥ ವಿದ್ವತ್ತನ್ನು ಸಂಪಾದನೆ ಮಾಡತಕ್ಕಂಥ ವ್ಯಕ್ತಿ ತಾನು ಸಮಾಜಕ್ಕೆ ಒಳಿತಾಗಲಿ ಎಂಬತಕ್ಕಂಥ ಚಿಂತನೆಯಲ್ಲಿರಬೇಕೇ ಬಿಟ್ಟರು ಆತ ಸ್ವಾರ್ಥಕ್ಕೆ ಚಿಂತನೆ ಮಾಡಿದ್ರೆ ಅವನಲ್ಲಿರ್ತಕ್ಕಂಥ ವಿದ್ಯೆ ಯಾವತ್ತಿಗೂ ಅದು ದ್ರೋಹ ಆಗುತ್ತೆ. ಆ ವಿದ್ಯೆಯಿಂದ ಅವನಿಗೆ ಉಪಯೋಗ ಆಗುವುದಿಲ್ಲ. ಅವನು ಒಂಥರ ಮೂರ್ಖ ಶಿಖಾಮಣಿ ಆಗೋಗ್ತಾನೆ. ಒಂದು ವಿಚಾರ ಚೆನ್ನಾಗಿ ತಿಳ್ಕೊಳ್ಳಿ. ನನ್ನ ಕಾರ್ಯಕ್ರಮದಲ್ಲೇ ಸಾಕಷ್ಟು ಬಾರಿ ಹೇಳಿದ್ದೇನೆ, ನೀವು ಅಪಾರವಾದಂಥ ಜ್ಞಾನವನ್ನು ಸಂಪಾದನೆ ಮಾಡಿ, ಅದರಲ್ಲೂ ಈ ತಂತ್ರಸಾರಗಳಿಗೆ ಸಂಬಂಧಪಟ್ಟಂಗೆ ಎಷ್ಟೋ ಜನ ಕಣ್ಣೀರು ಹಾಕ್ತಾರೆ. ನಮಗೆ ಕೆಡಕಾಗಿದೆ, ಪ್ರಯೋಗ ಆಗಿದೆ, ನಮಗೆ ತೊಂದರೆ ಕೊಡ್ತಿದ್ದಾರೆ, ತೊಂದರೆ ಮಾಡಿದ್ದಾರೆ, ಮನೆ ಮೇಲೇನೋ ಪ್ರಯೋಗ ಆಗಿದೆ, ಮದುವೆ ಆಗದಿರ ಮಾಡಿದ್ದಾರೆ, ದಂಪತಿಗಳ ನೆಮ್ಮದಿ ಇಲ್ದಿರ ಮಾಡಿದ್ದಾರೆ, ಗಂಡ ಹೆಂಡತಿರ ಮಧ್ಯದಲ್ಲಿ ವಿರಸನ್ನು ತಂದಿಟ್ಟಿದ್ದಾರೆ, ಹೀಗೆ 10 ಹಲವಾರು ವಿಭಿನ್ನವಾಗಿ ತೊಂದರೆಗಳನ್ನು ಕೊಡ್ತಿದ್ದಾರೆ ಅಂತಂದಾಗ ನಾನು ಹೇಳುವ ಮಾತೇ ಇದಾಗಿತ್ತು. ಇವತ್ತು ನಿಮ್ಮ ಕೈಲಿ ಶಕ್ತಿ ಇದೆ ಅಂತ ನೀವು ಇದನ್ನು ಮಾಡಿದ್ರೆ ನಾಳೆ ಮುಂದೊಂದು ದಿವಸ ನೀವು ಅನುಭವಿಸ್ತೀರಿ ಅಂತ. ಇದಕ್ಕಿಂತ ಒಂದು ಹೆಜ್ಜೆ ಮುಂದಾದರೆ ಈ ಮದ್ದೀಡು ಹಾಕುವಂಥವ್ರು, ಕೈ ಮಸಿತಕ್ಕಂಥದ್ದು, ಮದ್ದೀಡು ಹಾಕುವಂಥದ್ದು ಕೆಲಸನೂ ಇದೇ ಪ್ರಕಾರನೇ. ಕಲಿಯೋದು ಕಲ್ತ್ಕೊಂಡ್ಬಿಟ್ಟಿರ್ತಾರೆ. ಕಲ್ತ್ಕೊಂಡ್ಮೇಲೆ ಯಾರೂ ಸಿಕ್ಕಿಲ್ಲ ಅಂದರೆ ತನ್ನ ಮಕ್ಕಳಿಗೋ ಹೆಂಡತಿಗೋ ಗಂಡನಿಗೋ ಹಾಕಿ ಅದನ್ನು ಅವರು ಉಡುವಂಥ ವಸ್ತ್ರವನ್ನು ಉಲ್ಟಾ ಉಟ್ಕೊಂಡು ಆ ದೋಷನ ಪರಿಹರಿಸ್ಕೊಳ್ತಾರೆ. ಅಕಸ್ಮಾತ್ ಆ ಕ್ಷಣಕ್ಕೆ ಅವರ ಬಟ್ಟೆಗಳನ್ನು ಉಲ್ಟಾ ಉಟ್ಕೊಂಡ್ರೆ ಪರವಾಗಿಲ್ಲ, ಇಲ್ಲ ಅಂದ ಪಕ್ಷದಲ್ಲಿ ಇವನ ಹೊಟ್ಟೆಯಲ್ಲಿ ವಿಷ ತಯಾರಾಗ್ಬಿಡುತ್ತೆ. ಇಂಥದ್ದೇ ಪರಿಸ್ಥಿತಿ ಆಗ ಅಲ್ಲಿ ನಡೆದದ್ದು. ಆದರೆ ಗುರುಗಳು ಮತ್ತೊಂದು ವಿಶೇಷವಾದ ಶಕ್ತಿಯನ್ನು ನೀವು ದಾರಿ ಹೋಗ್ತೀನಿ ಅಂದಾಗ ಇವನು ಆಲೋಚನೆ ಮಾಡಿದ, ಆ ವಿದ್ಯೆ ಸಂಪಾದನೆ ಮಾಡಬೇಕಂದ್ರೆ ಈಗ ಗುರುಗಳ ಮನಸ್ಸನ್ನು ನಾನು ಗೆಲ್ಲಬೇಕು ಅಂತ ಹೇಳಿ. ಆದರೆ ಮಾಡಿದಂತಹ ಈ ತಂತ್ರ ಗುರುಗಳು ಗೊತ್ತಿರಲಿಲ್ಲ. ಆದರೆ ಗುರುಗಳ ಮುಂದೆ ನಿಂತು ಭಸ್ಮವನ್ನು ಮಂತ್ರಿಸಿ ಆ ಮಗು ಮೇಲೆ ಸಿಂಪಡಿಸಿದ. ಆದರೆ ಮಗು ಚೇತರಿಸಿಕೊಳ್ಳಿಲ್ಲ. ಯಾವಾಗ ತಾನು ಅಶಕ್ತನಾಗಿದ್ದಾನೆ, ತನ್ನಲ್ಲಿ ಶಕ್ತಿ ಕಳ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೋ ಅವನಿಗೆ ಅವನೇ ಪ್ರಾಯಶ್ಚಿತ್ತವಾಗಿ ಅದೇ ರಾಜರ ಆಸ್ಥಾನದಲ್ಲಿ ಒಂದು ದೇವಿಯ ವಿಶೇಷವಾಗಿರತಕ್ಕಂಥ ಸಾನ್ನಿಧ್ಯದ ಮುಂಭಾಗದಲ್ಲಿದ್ದಂಥ ದೊಡ್ಡದಾದಂಥ ಒಂದು ಹೋಮದ ಕುಂಡ, ಅದು ನಿತ್ಯ ಅಗ್ನಿ ನಡೀತಿರ್ತಕ್ಕಂಥದ್ದು. ನಿತ್ಯ ಅಗ್ನಿ ಅಲ್ಲಿ ನಡೀತಿತ್ತು. ನಿತ್ಯ ಅಗ್ನಿಯ ಆ ಒಂದು ವಿಶೇಷತೆ ಪ್ರಜ್ವಲಿಸ್ತಾ ಇತ್ತು. ಅಂತಹ ಸಾನ್ನಿಧ್ಯದಲ್ಲಿ ಅವನ ಒಂದು ಪ್ರಾಯಶ್ಚಿತ್ತವಾಗಿ ನಾನು ಈ ಕ್ಷಣ ನಾನು ಅಗ್ನಿಗೆ ಹಾರ್ತೀನಿ, ನನ್ನ ಜೀವನ, ನಾನು ಈ ದೇಹವನ್ನು ಅಗ್ನಿಗೆ ಸಮರ್ಪಣೆ ಮಾಡ್ಕೊಳ್ತೀನಿ, ನನ್ನ ಕೈಲಿ ಒಂದು ಮಗುನ ರಕ್ಷಣೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ನಾನು ಬದುಕಿದ್ದು ವೇಸ್ಟ್ ಅಂತ ಹೇಳಿ ಆ ಒಂದು ಕ್ಷಣ ಅವನು ತೆಗೆದುಕೊಂಡಂತಹ ಆ ಕೋಪದ ಸನ್ನಿವೇಶ ಸೀದಾ ನಡೀತಾನೆ. ರಾಜರ ಆಸ್ಥಾನದಲ್ಲಿದ್ದಂಥ ದೇವಿಯ ಉಪಾಸನೆ ಮಾಡ್ತಿರ್ತಕ್ಕಂಥ ಸಾನ್ನಿಧ್ಯದ ಮುಂಭಾಗದಲ್ಲಿದ್ದಂಥ ಬೃಹತ್ ಮಟ್ಟದ ಒಂದು ಯಜ್ಞೇಶ್ವರನ ಕೊಂಡಕ್ಕೆ ತಾನು ಹೋಗಿ ಆಹುತಿ ಆಗ್ತಾನೆ. ತನ್ನ ಶಿಷ್ಯನ್ನೂ ಕಳ್ಕೊಂಡಿದ್ದೀನಲ್ಲ ಅನ್ನೋ ಒಂದು ನೋವು ಒಂದು ಕಡೆ, ತನ್ನ ಮಗು ಕಳೆದೋಗಿದೆಯಲ್ಲ, ಮಗು ಈ ಥರ ಪ್ರಾಣ ಹೋಯ್ತಲ್ಲ ಅಂತಕ್ಕಂಥದ್ರ ನೋವು ಮತ್ತೊಂದು ಕಡೆ. ಇವೆರಡರ ಮುಂದೆ ಬಂದು ತಾನು ಏನು ಸಂಪಾದನೆ ಮಾಡಿದ್ರೋ, ತಾನು ಯಾರಿಂದ ಸಿದ್ಧಿಪಡಿಸ್ಕೊಂಡಿದ್ರೋ, ಯಾವ ದೇವಿ ಉಪಾಸನೆಯಿಂದ ಆ ಶಕ್ತಿಯನ್ನು ಸಂಪಾದನೆ ಮಾಡಿದ್ರೋ ಅದೇ ದೇವಿನ ಗುರುಗಳು ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾರೆ. ಗುರುಗಳು ಪ್ರಾರ್ಥನೆ ಮಾಡಿ ಆ ಗುರು ತನ್ನಲ್ಲಿರ್ತಕ್ಕಂಥ ನೋವನ್ನ ಆ ತಾಯಿಯ ಸಾನ್ನಿಧ್ಯಕ್ಕಿಟ್ಟಾಗ ಆ ಹೋಮದ ಕುಂಡದಿಂದ, ಆ ಯಜ್ಞ ಕುಂಡದಿಂದ ಹನುಮ ಅವನ ಶಿಷ್ಯನ ಅನಾಮತಾಗಿ ಆ ಶಿಷ್ಯ ಸಂಪೂರ್ಣವಾಗಿ ಭಸ್ಮವಾಗಿರ್ತಕ್ಕಂಥ ಆ ಭಸ್ಮವನ್ನು ಹನುಮನ ವೇಷಧಾರಿಯಾಗಿ, ಅಂದರೆ ಹನುಮನೆ ಆ ಒಂದು ಇಡೀ ಭಸ್ಮವನ್ನು ತಂದು ಹೊರಗಡೆ ಆ ಗುರುಗಳ ಮುಂಭಾಗದಲ್ಲಿ ಇಡ್ತಾರೆ. ಇದು ನಿನ್ನ ಶಿಷ್ಯನ ಭಸ್ಮ. ಶಿಷ್ಯ ಯಾವಾಗ ಅಗ್ನಿ ಪ್ರವೇಶ ಮಾಡ್ತಾನೆ ಅವನು ಸುಟ್ಟು ಭಸ್ಮವಾಗಿರ್ತಾನೆ. ಆ ಭಸ್ಮವನ್ನು ಹನುಮ ತಂದು ಒಂದು ಹಿಡಿಯಷ್ಟು ಭಸ್ಮವನ್ನು ಮುಂದಿಡ್ತಾನೆ. ಅದನ್ನು ಪುನಃ ಪ್ರಾರ್ಥನೆ ಮಾಡಿ ಆ ಮಂತ್ರ ಜಲದಿಂದ ತನ್ನ ಶಿಷ್ಯನ ಬದುಕಿಸ್ಕೊಳ್ತಾನೆ. ಮೊದಲು ನೋಡಿ, ಶಿಷ್ಯ ಮಾಡಿರ್ತಕ್ಕಂಥ ತಪ್ಪು, ಶಿಷ್ಯನಿಗೆ ಎಲ್ಲಿ ವಿದ್ಯೆ ಇದ್ದರೂ ಅವನು ಅದನ್ನು ಉಪಯೋಗಿಸೋಕ್ಕಾಗಲಿಲ್ಲ, ಮಗುನ ಸಂರಕ್ಷಣೆ ಮಾಡೋಕ್ಕಾಗಲಿಲ್ಲ. ಅದೇ ಆ ಮಗುವಲ್ಲಿನ ಮಗು ಸತ್ತ ನಂತರ ಮಗುನ ಪ್ರಾಣಭಿಕ್ಷೆ ಕೊಟ್ಟು ಮಗುನ ಉಳಿಸ್ಕೊಳ್ಳಿಕ್ಕೆ ಗುರು ಕೈಲಾಗಲಿಲ್ಲ. ಆದರೆ ಗುರು ತನ್ನ ಶಿಷ್ಯನ ಪುನಃ ಬದುಕಿಸ್ದ. ಮಂತ್ರಶಕ್ತಿಯಿಂದ, ದೇವಿಯ ಉಪಾಸನೆಯಿಂದ ಗುರುವಲ್ಲಿ ಏನೋ ಒಂದು ವಿದ್ಯೆ ಇದ್ದೇ ಇರುತ್ತೆ, ಏನೋ ಒಂದು ವಿದ್ವತ್ತಿರುತ್ತೆ, ಒಂದಿಲ್ಲ ಅಂದ್ರೂ ಮತ್ತೊಂದು ಇದ್ದೇ ಇರುತ್ತೆ. ಅದಕ್ಕೆ ಹೇಳೋದು, ಗುರುಗಳ ಮುಂದೆ ಯಾವತ್ತೂ ನಾವು ತೊಡೆ ತೊಟ್ಟು ನಿಲ್ಲಬಾರದು, ಗುರು ಎದುರುಗಡೆ ಕೂರಬಾರದು, ಗುರುವಿನ ಎದುರುಗಡೆ ನಾವು ಗುರುಗಳ ಮನಸ್ಸು ನೋಯಿಸಬಾರದು, ಗುರುವಿನ ಸಾಧ್ಯವಾದಷ್ಟು ತಲೆ ಬಗ್ಸೇ ನಡೀಬೇಕು. ಇದನ್ನು ನಾವು ಸರಿಯಾಗಿ ತಿಳ್ಕೊಳ್ಬೋದಾದರೆ ಗುರು ದತ್ತ ಮಹಾರಾಜರ ಸಾನ್ನಿಧ್ಯದಲ್ಲಿ ಇವೆಲ್ಲವೂ ನಡೆಯುತ್ತೆ. ದತ್ತ ಮಹಾರಾಜರ ಪವಾಡಗಳು ಅಷ್ಟಿಷ್ಟಲ್ಲ, ಸಾಕಷ್ಟು ಇದೆ. ಹೀಗೆ ಗುರುವಿನ ಸಾನ್ನಿಧ್ಯದಲ್ಲಿ ಆ ಒಂದು ಆಸ್ಥಾನದಲ್ಲಿ ತನ್ನ ಶಿಷ್ಯನ ಬದುಕಿಸ್ಕೊಳ್ತಾರೆ. ಬದುಕಿಸ್ಕೊಂಡ ಮೇಲೆ ನಡೆದ ವೃತ್ತಾಂತವನ್ನ ಶಿಷ್ಯ ಎಳೆ ಎಳೆಯಾಗಿ ಬಿಚ್ಚಿಡ್ತಾನೆ. ಗುರುಗಳ ಮುಂದೆ ಅಂಗಲಾಚಿ ಕೇಳ್ತಾನೆ. ಆ ಗುರು ಸಾನ್ನಿಧ್ಯದಲ್ಲಿ, ಗುರುಗಳೇ, ನಾನು ಮಾಡಿದಂಥ ತಪ್ಪು, ನಿಮ್ಮಲ್ಲಿರ್ತಕ್ಕಂಥ ಅಪಾರವಾದಂಥ ಜ್ಞಾನ, ವಿದ್ಯೆ ಎಲ್ಲವೂ ನನಗೆ ನೀವು ದಾರೆ ಒಯ್ದಿರಿ. ಆದರೆ ಇನ್ನಷ್ಟು ವಿದ್ಯೆಯನ್ನು ನಾನು ನಿಮ್ಮನ್ನು ಕಲಿಬೇಕು ಅಂತ ನನ್ನ ಆಸೆ ಇತ್ತು. ಎಲ್ಲಿ ನೀವು ನಿಮ್ಮ ಹೆಂಡತಿ ಅಥವಾ ನಿಮ್ಮ ಅರ್ಧಾಂಗಿ ಅಥವಾ ನಿಮ್ಮ ಪುತ್ರ, ನಿಮ್ಮ ಮಗನ ಮೇಲೆ, ಹೆಂಡತಿ ಮೇಲೆ ವ್ಯಾಮೋಹಕ್ಕೆ ಹೋಗಿ ನನ್ನಲ್ಲಿ ದೂರ ಮಾಡ್ತಿರೋ ಅಂತ ನಾನೇ ಸ್ವತಃ ನನ್ನ ಮಂತ್ರದಂಡದಿಂದ ಸರ್ಪವನ್ನಾಗಿ ಮಾಡಿ ಆ ಮಗುವಿನ ಆ ಸರ್ಪ ಕಚ್ಚೋ ಥರ ಮಾಡಿ ಮಗುವಿನ ಸಾಯಿಸ್ಲಿಕ್ಕೆ ನಾನು ಕಾರಣ ಆದೆ. ಆದರೆ ನಾನು ಮಾಡಿರ್ತಕ್ಕಂಥ ತಪ್ಪು, ನಾನು ತಪ್ಪು ಮಾಡಿ ನಾನು ಪ್ರಾಣ ಹೋದರೂ ನನ್ನ ದೇಹ ಅಗ್ನಿಗೆ ನಾನು ಆಹುತಿ ಕೊಟ್ಟರು ಪುನಃ ನನ್ನನ್ನು ನೀವು ರಕ್ಷಣೆ ಮಾಡಿದ್ದೀರಿ, ನನ್ನನ್ನು ಬದುಕಿಸಿದ್ದೀರಿ, ನಾನು ಮಾಡಿರ್ತಕ್ಕಂಥ ತಪ್ಪಿಗೆ ನನಗೆ ದಾರಿ ತೋರಿಸಿದ್ದೀರಿ, ಇನ್ನು ಮುಂದಕ್ಕೆ ನಾನು ಇಂಥ ತಪ್ಪು ಮಾಡೋದಿಲ್ಲ ಅಂತೇಳಿ ತನ್ನ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಚೈತನ್ಯದಿಂದ ಗುರುವಿನ ಪಾದಗಳನ್ನು ತೊಳೆದು
ಅರ್ಥ ಮಾಡ್ಕೊಳ್ಳಿ, ಗುರು ಪಾದಗಳನ್ನು ತೊಳೆದು ಆ ಗುರುಪಾದದ ತೊಳೆದಿರ್ತಕ್ಕಂಥ ಆ ಜಲದಿಂದ ಮಂತ್ರಶಕ್ತಿಯನ್ನ ಸೇರಿಸಿ ಆ ಮಗು ಮೇಲೆ ಪ್ರೋಕ್ಷಣೆ ಮಾಡಿದ ಮರುಕ್ಷಣವೇ ಮಗು ಎದ್ದು ಕೂತ್ಕೊಳ್ತು. ಅಂದರೆ ಗುರು ಪಾದದ ಧೂಳಲ್ಲಿ, ಗುರು ಪಾದಿಕೆಗಳ ಧೂಳು, ಆ ಪಾದದ ಧೂಳಲ್ಲಿ ಎಂತಹ ಶಕ್ತಿ ಇದೆ. ಜೊತೆಗೆ ತಾನು ಯಾವುದೇ ಕಾರಣಕ್ಕೂ ಅನ್ಯಾಯವನ್ನು ಮಾಡದಿರ, ಬೇರೊಂದು ಆಲೋಚನೆ ಮಾಡದಿರ, ಶ್ರದ್ಧೆಯಿಂದ ಭಕ್ತಿಯಿಂದ ಬೇಕಾದಷ್ಟು ಸಾಧ್ಯವಾದಷ್ಟು ಒಂದು ಸಮಾಜಕ್ಕೆ ಒಳಿತಾಗಲಿ ಅಂತ ಒಂದು ಚಿಂತನೆ ಮಾಡಿದ್ರೆ, ಆ ಚಿಂತನೆ ಮಾಡುವ ಪ್ರತಿ ಕ್ಷಣ ಅವನಲ್ಲಿರುವ ಶಕ್ತಿ ಆ ಚಿಂತನೆಗೆ ಸೇರಿದರೆ ಅದು ಮಹಾಮಂತ್ರವಾಗುತ್ತೆ, ಅದರಿಂದ ಒಳಿತಾಗತ್ತೆ, ಅದೇ ಸಮಾಜಕ್ಕೆ ದಾರಿಯಾಗತ್ತೆ. ಅಲ್ಲಿ ಮಗು ಸಂರಕ್ಷಣೆ ಆಯಿತು. ಆಗ ಏನೇ ಆದರೂ ಗುರು ಗುರುನೇ, ಶಿಷ್ಯ ಶಿಷ್ಯನೇ. ಗುರುನ ಮೀರಿಸಿ ನಾವು ನಡಿತೀವಿ ಅಂದರೆ ಗುರುನ ಮಿಂಚಿನ ಶಿಷ್ಯ ಅಂತ ಹೇಳ್ಕೋಬಹುದು. ಅಲ್ಲಿ ನಮಗೆ ಬಿರುದು ಬರ್ಬೋದು, ಗುರು ಮಿಂಚಿನ ಶಿಷ್ಯ ಅಂದರೆ ಗುರುಗೆ ಮೀರಿಸಿರ್ತಕ್ಕಂಥ ಶಿಷ್ಯ ಅಂತ ಬಿರುದು ಬಂದರೂ ಗುರು ಅದರೊಳಗೂ ಒಂದು ವಿದ್ಯೆಯನ್ನು ಇಟ್ಕೊಂಡಿರ್ತಾನೆ. ಗುರುವಲ್ಲಿರ್ತಕ್ಕಂಥ ವಿದ್ಯೆ ಸಾಮಾನ್ಯವಾದ್ದಲ್ಲ. ಯಾಕೆಂದರೆ ಗುರುಸ್ಥಾನ ಅಂತಕ್ಕಂಥದ್ದು ಅಂಥ ಒಂದು ಶಕ್ತಿ ಇರತಕ್ಕಂಥದ್ದು. ಅಂತಹ ಗುರುವಿಗೆ ಗುರುವಾಗಿರ್ತಕ್ಕಂತಹ ಗುರು ದತ್ತ ಮಹಾರಾಜರನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಶುಭ ದಿನ, ಆಷಾಢ ಮಾಸದ ಶುಕ್ಲ ಪಕ್ಷದ ಈ ದಿನ, ಇವತ್ತಿನ ತಿಥಿವಾರ ನಕ್ಷತ್ರ ಹೇಗಿದೆ, ಇವತ್ತಿನ ರಾಶಿಫಲ ಏನು, ಹಾಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಿದೆ ಬನ್ನಿ ನೋಡೋಣ. ಭಗವಂತ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ 15/7/2021 ಗುರುವಾರ, ಸೃಷ್ಟಿ ತಿಥಿ ಉತ್ತರ ನಕ್ಷತ್ರ. ಇವತ್ತು ಸೃಷ್ಟಿ ತಿಥಿಯಾಗಿದ್ದು ಉತ್ತರ ನಕ್ಷತ್ರವಾಗಿದ್ದು ಇವತ್ತಿನ ಫಲಾಫಲಗಳಲ್ಲಿ ಚಂದ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾದ್ದರಿಂದ ಚಂದ್ರನಿಂದ ಉಂಟಾಗುವಂತಹ, ಚಂದ್ರನಿಂದ ಸಿಗುವಂತಹ ಫಲಾಫಲಗಳು, ರಾಶಿಫಲ ಹೇಗಿದೆ ಭವಿಷ್ಯತ್ತು ಅದು ನೋಡೋಣ. ಸರ್ವಮಂಗಳೇತಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಓಂ ಬ್ರಾಹ್ಮೀ ನಮಃ ಮಾಹೇಶ್ವರೀ ನಮಃ ಕೌಮಾರೀ ನಮಃ ವೈಷ್ಣವೀ ನಮಃ ವಾರಾಹೀ ನಮಃ ಇಂದ್ರಾಣೀ ನಮಃ ಚಾಮುಂಡಾಯ ನಮಃ ಚಂಡಿಕಾಯ ನಮಃ. ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆಯೊಂದಿಗೆ ಇಂದಿನ ರಾಶಿಫಲ. ಗುರುವಾರದ ಗುರು ದತ್ತ ಮಹಾರಾಜರ ಮಂತ್ರಾಲಯದ ಪ್ರಭುಗಳ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರಿಗೂ ಇರಲಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಎಂದಾಗ ಅಸಾಧ್ಯವಾದನ್ನ ಸಾಧನೆ ಮಾಡಿಕೊಳ್ಬಹುದು, ನೆಮ್ಮದಿಯುತವಾದಂತಹ ಕಾಲವನ್ನು ಕಳೆಯಬಹುದು. ಗುರುವಿನ ಮಾರ್ಗದರ್ಶನದೊಂದಿಗೆ, ಗುರುವಿನ ಅನುಗ್ರಹದೊಂದಿಗೆ ನಿಮಗೆ ಅರಿಯದ್ದನ್ನ, ನಿಮಗೆ ತಿಳಿಯದ್ದನ್ನ ಅಥವಾ ನಿಮಗೆ ಗೊತ್ತಿಲ್ಲದಿರ ನಡೀತಿರ್ತಕ್ಕಂಥ ಅಚಾತುರ್ಯಗಳನ್ನ ಮತ್ತೊಬ್ಬರ ಮುಖಾಂತರ ತಿಳ್ಕೊಂಡು ಅದನ್ನು ಸರಿಪಡಿಸಿಕೊಳ್ಳುವಂತಹ ಯೋಗ ಫಲ ಇವತ್ತಿನ ರಾಶಿಫಲದಲ್ಲಿದೆ. ಇವತ್ತು ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಮನಸ್ಸಿಗೆ ಶಾಂತಿ, ಸ್ವಂತ ಜ್ಞಾನದಿಂದ ಹೆಚ್ಚು ಫಲಗಳನ್ನು ಸಿದ್ಧಪಡಿಸಿಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧಾನುಗ್ರಹ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಮಾಡುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇದೆ, ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಸ್ಥಿತಿಗತಿಗಳ ಅಭಿವೃದ್ಧಿ ಇದೆ. ಇವತ್ತಿನ ದಿವಸ ಚಂದ್ರನಿಂದಲೂ ಮನಸ್ಸಿಗೆ ಶಾಂತಿ, ನೆಮ್ಮದಿ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಸರಿಸುಮಾರು ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆ 20 ನಿಮಿಷ, 12ರಿಂದ 2 ಗಂಟೆ 20 ನಿಮಿಷದ ಒಳಗೆ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡಬಹುದು. ಈಗ ನೀವು ನೋವು ಅನುಭವಿಸುವಂತಹ ಪರಿಸ್ಥಿತಿ ಆಗುತ್ತೆ. ಈ ಸಮಯದಲ್ಲಿ ಜಾಗರೂಕತರಾಗಿದ್ದರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಒಳ್ಳೆ ಯೋಗ ಫಲ ಇರುವಂತಹ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ಇವತ್ತಿನ ದಿವಸ ಗುರು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥವರು ಕಡಲೆಕಾಳು, ಬೆಲ್ಲ ಜೊತೆಗೆ ಶ್ರೀಗಂಧ ಇದನ್ನ ದೇವರ ಸಾನ್ನಿಧ್ಯದಲ್ಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ಗುರುವಿನಿಂದ ಅನುಗ್ರಹ, ಮಾಡುವಂತಹ ಪ್ರತಿಯೊಂದು ಕೈಂಕರ್ಯಗಳಲ್ಲೂ ಹೆಚ್ಚೆಚ್ಚು ಲಾಭವನ್ನು ಸಿದ್ಧಿಪಡಿಸಿಕೊಳ್ಳುವಂತಹದ್ದು. ಒಟ್ಟಾರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ತಮ್ಮ ಆಲೋಚನೆ ಬಹಳ ದೂರದ ಆಲೋಚನೆ ಇದೆ, ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹದ್ದಿದೆ, ಮತ್ತೊಬ್ಬರಿಗೆ ಅನುಕೂಲವಾಗುವಂಥ ರೀತಿ ನಡ್ಕೊಳ್ಳುವಂಥದ್ದಿದೆ, ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇವತ್ತು ನೀವು ಮಾಡುವಂತಹ ಕೆಲಸದಲ್ಲಿ
ಒಂದಷ್ಟು ವಿಶೇಷತೆಗಳನ್ನು ಸಿದ್ಧಿಪಡಿಸಿಕೊಳ್ಳಬೇಕಾದ್ರೆ ಶಿವಧ್ಯಾನವನ್ನು ಮಾಡತಕ್ಕಂಥದ್ದು, ಶಿವ ಸಾನ್ನಿಧ್ಯದಲ್ಲಿ ಬಿಲ್ವಾರ್ಚನೆ ಅಥವಾ ತುಂಬೆ ಹೂವಿನ ಸಮರ್ಪಣೆ ಮಾಡತಕ್ಕಂಥದ್ದು, ಭಸ್ಮಾರ್ಚನೆ ಮಾಡಿಸ್ತಕ್ಕಂಥದ್ದು ಮಾಡೋದಾಗ್ಲಿ, ಅಥವಾ ಒಂದಿಷ್ಟು ಭಸ್ಮವನ್ನು ಹಣೆಗಚ್ಚಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸತಕ್ಕಂಥದ್ದಾಗಲಿ, ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಷ್ಟು ತಿಂಡಿ ತಿನಿಸನ್ನು ಕೊಟ್ಟು ತಾವು ಮುನ್ನಡೆದ್ರು ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತು ಗುರು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹ ಇದೆ. ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು, ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬಹುದು. ವ್ಯಾಪಾರ ದೃಷ್ಟಿಯಲ್ಲಿ ಅಥವಾ ವ್ಯವಹಾರಗಳಾಗಲಿ ಅಥವಾ ಆಫೀಸುಗಳು ಕಚೇರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಾಗಲಿ ಯಾವುದೇ ಆದರೂ ಸಹಿತ ನಿಮ್ಮ ವೃತ್ತಿ ಧರ್ಮವನ್ನು ಸಾಧ್ಯವಾದಷ್ಟು ಅರ್ಥಗರ್ಭಿತವಾಗಿ ಚಿಂತನೆ ಮಾಡ್ತಾ ಸನ್ಮಾರ್ಗದತ್ತ ನಡೀತಕ್ಕಂಥದ್ದಾಗಲಿ, ತಾಳ್ಮೆಯಿಂದ ವರ್ತನೆ ಮಾಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಯಾಕೆಂದ್ರೆ ಇವತ್ತು ತಾಳ್ಮೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕರ್ಕಾಟಕ ರಾಶಿಯವರಿಗೆ. ಯಾಕೆಂದ್ರೆ ಪ್ರತಿ ಕ್ಷಣವೂ ಸಹಿತ ಉದ್ವಿಗ್ನತನ, ಕೋಪ, ಜೊತೆಗೆ ಏನು ಮಾಡಬೇಕಾದ್ರೂ ಸಹಿತ ಬಹಳಷ್ಟು ಬೇಗ ಮಾಡಬೇಕು ಅಂತ ಹೋಗಿ ಏನೋ ವ್ಯತ್ಯಾಸ ಮಾಡತಕ್ಕಂಥದ್ದು, ಒಂದಲ್ಲ ಒಂಥರ ದುಡುಕಿ ತೀರ್ಮಾನ ತಂದುಕೊಂಡು ತದನಂತರ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗುವಂಥದ್ದು, ಇಂತಹ ಲಕ್ಷಣಗಳು ಸಾಕಷ್ಟು ಇರೋದ್ರಿಂದ ಕರ್ಕಾಟಕ ರಾಶಿಯಲ್ಲಿ ಇರ್ತಕ್ಕಂಥವರು ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಸಾಧ್ಯವಾದಷ್ಟು ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿವಸ ಒಂದಷ್ಟು ಗೋಕ್ಷೀರವನ್ನ, ಹಸುವಿನ ಹಾಲು, ಜೇನುತುಪ್ಪ ಅಥವಾ ಒಂದಿಷ್ಟು ಹಣ್ಣು ಇಂಥದ್ದನ್ನ ಮಕ್ಕಳಿಗೆ ಕೊಟ್ಟು ಪ್ರಾರ್ಥನೆ ಮಾಡಿ ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ಗುರುವಿನ ಅನುಗ್ರಹವನ್ನು ಪಡೆಯಿರಿ, ಇಷ್ಟಾರ್ಥವನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ಮಾಡುವ ಪ್ರತಿ ಕೈಂಕರ್ಯಗಳು ಸಿದ್ಧ ಹೆಚ್ಚೆಚ್ಚು ಫಲವನ್ನು ಸಿಗ್ತಕ್ಕಂತಹದ್ದು. ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ಈ ಶುಭ ದಿನ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಸಾಧ್ಯವಾದಷ್ಟು ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಭೂಮಿಗೆ ಸಂಬಂಧಪಟ್ಟ ವಿಚಾರ, ಕಾಗದ ಪತ್ರಗಳಿಗೆ ಸಂಬಂಧಪಟ್ಟ ವಿಚಾರ, ಅದರಲ್ಲೂ ಒಂದಷ್ಟು ಜನ ಆರೋಗ್ಯದಲ್ಲಿ ಅನಾರೋಗ್ಯಕ್ಕೆ ತುತ್ತಾಗಿರ್ತಕ್ಕಂಥವ್ರು ಸಹಿತ ಆರೋಗ್ಯವನ್ನು ಸರಿಪಡಿಸಿಕೊಳ್ಳೋದಾಗ್ಲಿ, ಮತ್ತೊಬ್ಬರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದಾಗ್ಲಿ ಇವತ್ತಿನ ನಿಮ್ಮ ಅದೃಷ್ಟ ಬಲ ಸಾಕಷ್ಟು ಇದೆ. ಫಲಾಫಲಗಳು ಇದ್ದಾಗ, ಭಗವಂತನ ಕೃಪೆ ಇದ್ದಾಗ ಎಲ್ಲವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ಅಸಮಾಧಾನ ತಂದುಕೊಂಡು ಇಲ್ಲದ ತೊಂದರೆ ಅನುಭವಿಸುವಂತವ್ರಿಗೂ ಸಹಿತ ಆಗಿಂದಾಗಲೇ ಬಗೆಹರಿಸಿಕೊಂಡು ಒಂದು ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಇವತ್ತು ನೀವು ತೆಗೆದುಕೊಳ್ಳುವಂತಹ ಪ್ರತಿ ನಿಲುವಿಗೂ ಪ್ರತಿಯೊಂದು ಅರ್ಥಗರ್ಭಿತವಾದಂತಹ ಚಿಂತನೆ ಮಾಡಬಹುದು, ಫಲಗಳನ್ನು ಸಿದ್ಧಿಪಡಿಸಿಕೊಳ್ಬಹುದು. ಸಾಧ್ಯವಾದರೆ ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡಿ, ದುರ್ಗೆಯ ಆರಾಧನೆ ಮಾಡಿ, ಜೊತೆಗೆ ಮಧ್ಯಾಹ್ನ ಊಟ ಮಾಡೋದಕ್ಕೂ ಮುನ್ನ ಒಂದು ಚಿಟಿಕೆಯಷ್ಟು ಕಡಲೆಬೇಳೆ ಅಥವಾ ಒಂದಿಷ್ಟು ಚಿಟಿಕೆಯಷ್ಟು ಕಡಲೆಕಾಳು ಕಡಲೆಬೇಳೆ ಎರಡರಲ್ಲಿ ಒಂದನ್ನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಸಿಂಹರಾಶಿ, ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ, ಕನ್ಯಾಲಗ್ನ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಗುರುವಿನ ಅನುಗ್ರಹ ಇದೆ, ಮಾಡುವ ಕೆಲಸದಲ್ಲಿ ಲಾಭವಿದೆ, ಇವತ್ತಿನ ಸಹ ದೂರಭಾರ ಪ್ರಯಾಣದ ಬಗ್ಗೆ ಆಲೋಚನೆ ಇದೆ, ವ್ಯವಹಾರಗಳಲ್ಲೂ ಸಹಿತ ಅರ್ಥಪೂರ್ಣವಾದಂಥ ಬದುಕು ಕಾಣುವಂಥದ್ದಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಯಾವುದೇ ಒಂದು ವಿಚಾರ ನಿಮಗೆ ಸಂಬಂಧ ಇಲ್ಲದಿರತಕ್ಕಂಥ ವಿಚಾರಗಳಿಗೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಆದರೆ ಇವತ್ತು ತಾಯಿ ದುರ್ಗೆಯ ಆರಾಧನೆ ಮಾಡೋದ್ರಿಂದ ಅಥವಾ ಶಕ್ತಿ ದೇವತೆಯ ಪ್ರಾರ್ಥನೆ ಮಾಡೋದ್ರಿಂದ, ನಿಮ್ಮ ಮಾತೃಶ್ರೀ ಅಂದರೆ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಕನ್ಯಾರಾಶಿಯವರು ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿ ಇರ್ತಕ್ಕಂಥವರು ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಬಹಳ ಬೇಗ ಮುಂಗೋಪ ಇರತಕ್ಕಂಥದ್ರಿಂದ ಕೆಲವೊಮ್ಮೆ ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೊಳ್ದಿರಾ ನೀವು ತೆಗೆದುಕೊಳ್ಳುವಂತಹ ನಿಲುವು ತೀರ್ಮಾನದಲ್ಲಿ ಪುನಃ ನೀವೇ ಕಣ್ಣೀರು ಹಾಕಬೇಕಾಗತ್ತೆ. ಇಂತಹ ಪರಿಸ್ಥಿತಿ ಇವತ್ತಿರೋದ್ರಿಂದ ತಾಳ್ಮೆ ಇರಲಿ, ಒಳ್ಳೆಯ ಮನಸ್ಸಿರಲಿ, ಮಾಡುವ ಕೈಂಕರ್ಯಗಳಿಗೆ ಭಗವತಿಯ ಅನುಗ್ರಹ ಇರಲಿ. ಇದೆಲ್ಲವನ್ನು ಸಹಿತ ಸಮಂಜಸವಾಗಿ ನೋಡಿಕೊಂಡ್ರೆ ಕನ್ಯಾರಾಶಿಯವರು ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇವತ್ತು ಕನ್ಯಾರಾಶಿ, ಕನ್ಯಾಲಗ್ನದಲ್ಲಿ ಇರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆ ಹೆಸರು ಕಾಳನ್ನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಅಷ್ಟೇ ಅಲ್ಲದಿರ ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕೆ ಒಂದಷ್ಟು ತುಳಸಿಗೆ ನೀರನ್ನು ಹಾಕಿ ಒಂದಷ್ಟು ತುಳಸಿ ತೀರ್ಥವನ್ನು ತೆಗೆದುಕೊಳ್ಳೋದ್ರಿಂದ ಏನೇ ಸಮಸ್ಯೆ ಬಂದರೂ ಅಲ್ಲಿಂದಲೇ ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಮಾಧಾನ ದೂರ ಆಗುತ್ತೆ, ಶಾಂತಿ, ನೆಮ್ಮದಿ ನಿಮಗಾಗುತ್ತೆ, ವ್ಯವಹಾರಗಳು, ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಇರುತ್ತೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿರುತ್ತೆ. ಇವತ್ತು ತಾಯಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಇರಲಿ, ಇಷ್ಟಾರ್ಥ ಸಿದ್ಧಿಗಾಗಿ ಭಗವತಿಯ ಅನುಗ್ರಹ ಇರಲಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದಷ್ಟು ನೀವು ಮಾಡುವ ಕೈಂಕರ್ಯಗಳಲ್ಲಿ ತುಲಾರಾಶಿಯಲ್ಲಿ ಇರ್ತಕ್ಕಂಥವರು ದೇವಿಯ ಪ್ರಾರ್ಥನೆ, ಮಾಧ್ಯಾಹ್ನಿಕ ದೇವರ ದರ್ಶನ,
ಅದು ಸಾಧ್ಯವಾದರೆ ದೇವಿಯ ಒಂದು ಮಹಾಮಂತ್ರವನ್ನು ಪಠನೆ ಮಾಡತಕ್ಕಂಥದ್ದು. ನೀವು ಅನ್ನಪ್ರಸಾದವನ್ನು ಊಟ ಮಾಡೋದಕ್ಕೂ ಮುನ್ನ ಪಕ್ಷಿಗಳಿಗಾಗ್ಲಿ, ಪ್ರಾಣಿಗಳಿಗಾಗ್ಲಿ, ಅಥವಾ ಒಂದಷ್ಟು ಗಿಡ ಮರಗಳಿಗಾಗ್ಲಿ ಏನಾದ್ರು ಒಂದಿಷ್ಟು ಆಹಾರವನ್ನು, ಗಿಡ ಮರಗಳಿಗೆ ನೀರು ಹಾಕಬೇಕು, ಪಕ್ಷಿ ಪ್ರಾಣಿಗಳಿಗೆ ಒಂದಷ್ಟು ದವಸ ಧಾನ್ಯಗಳನ್ನು ಹಾಕಬೇಕು, ಅಥವಾ ಯಾರಾದರೂ ಹಸಿವಲ್ಲಿ ಬರ್ತಕ್ಕಂಥವರಿಗೆ ಅನ್ನದಾನವನ್ನು ಮಾಡಬೇಕು. ಇಂತಹ ಕೈಂಕರ್ಯಕ್ಕೆ ಮುಂದಾದರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ತುಲಾ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ ತಿಳಿಸಿಕೊಡ್ತಾರೆ ಗುರುಜಿಯವರು. ಮತ್ತೆ ವೃಶ್ಚಿಕ ರಾಶಿಯಿಂದ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ. ಈಗ ನಿಮ್ಮ ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ, ಹಲೋ ರೀ. ನಮಸ್ತೆ. ನಮಸ್ತೆ ರೀ. ನಿಮ್ ಹೆಸರು ಹೇಳಿಮಾ. ನನ್ನ ಹೆಸರು ಕದ್ಲಿ. ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಹಾ, ಗುರುಬಾಜ್. ಹಾ, ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ದೇವ್ರ ಗಂಗಾಪುರ ಹತ್ತಿರ ಒಂದ್ ಹಳ್ಳಿ ಐತಿ, ಹಳ್ಳಿದಿಂದ ಮಾಡಕತ್ತೀವಿ. ಸ್ವಲ್ಪ ಜೋರಾಗಿ ಮಾತಾಡಿ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ ಬಗ್ಗೆನೇ ಕೇಳಿ. ಆಯ್ತಮ್ಮ, ಮಾತಾಡಿ. ಹಲೋ. ಹಲೋ ರೀ ಗುರುಬಾಜ್. ನಮಸ್ತೆ ರೀ. ನಮಸ್ತೆ ತಾಯಿ, ಹೇಳಮ್ಮ. ಹಾ ರೀ, ಅದೇ ನಾನು ದಿನಾಲು ನಿಮ್ಗೆ ಪ್ರೋಗ್ರೆಸ್ ನೋಡ್ಲಾರ್ದೆ ಯಾವ ಕೆಲಸ ಮಾಡಲ್ರಿ. ಎಲ್ಲ ಪೂಜೆ ಮಾಡ್ತೀನಿ ಗಿಡಗಳೇ. ಮ್ಯಾರೇಜ್ ಬಗ್ಗೆ ಒಂದ್ ಸ್ವಲ್ಪ ಲೇಟ್ ಆಗುತ್ತಾ? ಏನ್ ಮಾಡ್ಬೇಕು ಇದು ಆಗಲ್ಲ. ನಮ್ಮ ಮನೇಲಿ ಇದ್ದಾಗ ಅವ್ರಿಗೆ ಅರ್ಥ ಆಗಿರ್ತದ, ಅವ್ರಲ್ಲಿ ಇದ್ದಾಗ ನಮಗ್ ಅರ್ಥ ಆಗಿರ್ತದ. ಆಯ್ತಾ, ಇದು ನೋಡ್ಬೇಕು ಆಗುತ್ತಾ ಅನ್ನೋದ್ರಾಗೆ. ಹಾ ಹಾ, ಅಂದ್ರೆ ಮದುವೆ ಬಗ್ಗೆ ಪ್ರಯತ್ನ ಪಡ್ತಿದ್ರಿ, ವಿಫಲ ಆಗ್ತಾ ಇದೆ. ಹಾ ರೀ. ಏನ್ ಓದಿದ್ರಿ ತಾವು? ನಾ 10th ಓದಿದ್ರಿ. 10th ಓದಿದ್ರಿ. ಮದುವೆ ಪ್ರಯತ್ನ ಯಾವಾಗಿಂದ ಮಾಡ್ತಿದ್ದಾರೆ? ನನ್ 7th ಸಾಲಿ ಮುಗಿದ ನಂತರನೇ ಖಾತ್ರಿ ಮಾಡ್ಯಾರಿ. 7th ಆದ ತಕ್ಷಣ ಮದುವೆ ಪ್ರಯತ್ನ ಶುರು ಮಾಡಿದಾರ? ಹಾ ರೀ, ಅಷ್ಟಿದ್ದಾಗೆ ಚಾಲು ಮಾಡ್ಯಾರಿ. ಆದ್ರೆ ಸಣ್ಣವ್ರೆ ನಮ್ಮ ಮಕ್ಕಳಿಗೆ ಒಬ್ಬಕ್ಕೆ ಸಣ್ಣಕ್ಕಿದ್ದಾಗೆ ಆಗ್ಯಾವ್ರಿ. ಕೊಡ್ಬಾರ್ದಂತ ಹೇಳಿ ಮತ್ತೆ ಅಂತ ಹೇಳಿದ್ರು. ಆದ್ರೂ ಈ ಚಿಕ್ಕ ವಯಸ್ಸಿಗೆ ಮದುವೆ ಅಂದ್ರೆ ಅವಾಗಿಂದಾನೇ ಪ್ರಯತ್ನ ಪಟ್ಟಿದ್ದಾರಂದ್ರೆ ನಿಮ್ಮ ಅದೃಷ್ಟ ಚೆನ್ನಾಗಿದೆ. ಮದುವೆ ಆಗಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಸದ್ಯದಲ್ಲೇ ಮದುವೆ ಆಗುತ್ತೆ. ಆದ್ರೆ ಮದುವೆ ವಯಸ್ಸೇ ಬರ್ದಿರಾ. ಆ ವಯಸ್ಸಿಗೆ ಮುಂಚಿತವಾಗಿ ಮದುವೆ ಆದ್ರೆ ನಾಳೆ ದಿವಸ ಕಷ್ಟ ಅನ್ಸಲ್ವಾ? ಈಗ ಬಾಳ ದಿವಸ ಆಗ್ಲಿ. ನಿಮ್ಮ ಸ್ವರತರಂಗ ಪ್ರಕಾರ ಚಂದ್ರ ಚೆನ್ನಾಗಿದ್ದಾನೆ, ಭಯಪಡಬೇಡಿ. ಶೀಘ್ರದಲ್ಲೇ ವಿವಾಹ ಆಗುವಂತ ಎಲ್ಲ ಲಕ್ಷಣಗಳಿದೆ. ತಾಯಿ ನಿಮ್ಮನ್ನು ಕಾಪಾಡ್ತಾಳೆ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 9 ದಿನ ನಿರಂತರವಾಗಿ ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಹೊತ್ತು ನಿಮ್ಮೂರಲ್ಲಿರ್ತಕ್ಕಂಥ ಯಾವ್ದಾದ್ರು ಗ್ರಾಮ ದೇವತೆ, ನಿಮ್ಮೂರಿನ ಗ್ರಾಮ ದೇವತೆಗೆ ಬೆಳಿಗ್ಗೆ ಸಾಯಂಕಾಲ ದೀಪ ಹಚ್ಚಿ ನಮಸ್ಕಾರ ಮಾಡಿ. ಹೌದ್ರಿ ಗುರು. 9 ದಿನ ಮಾಡಿ. 9ನೇ ದಿವಸ ತಲೆಗೆ ಸ್ನಾನ ಮಾಡಿಕೊಂಡು, ನಿಮ್ಮೂರಲ್ಲಿ ಅಶ್ವತ್ಥ ಕಟ್ಟೆ ಇದೆಯಾ? ಅಶ್ವತ್ಥ ಗಿಡ ಇಲ್ಲ ರೀ ಗುರುಗಳೇ. ಅರಳಿ ಮರ ಇಲ್ವಾ? ಬೇವಿನ ಮರ ಇದೆಯಾ? ಬೇವಿನ ಮರ ಆಯ್ತು. ಬೇವಿನ ಮರಕ್ಕೆ 9ನೇ ದಿವಸ ತಲೆಗೆ ಸ್ನಾನ ಮಾಡಿ, ಬೇವಿನ ಮರಕ್ಕೆ 4 ಮೂಲೆಗೂ 4 ದೀಪ ಹಚ್ಚಿ, ಅಲ್ಲಿ ಏನಾದ್ರು ಸಿಹಿ ಪದಾರ್ಥ ಮಾಡ್ಕೊಂಡು ಹೋಗಿ, ಅಲ್ಲಿ ಸುತ್ತಮುತ್ತ ಓಡಾಡುವಂತ ಯಾರಿಗಾದ್ರು 4 ಜನ ಭಕ್ತರಿಗೆ ಸಿಹಿ ಹಂಚ್ರಿ. ಹೌದ್ರಿ ಗುರುಗಳೇ. ಇಷ್ಟು ಮಾತ್ರ ಮಾಡಿ. ಆದಷ್ಟು ಬೇಗ ಮತ್ತೊಮ್ಮೆ ಕರೆ ಮಾಡಿ ಹೇಳಿ ನಿಮ್ ಕೆಲಸ ಆದ ನಂತರ. ಇದು ಈ ಸದ್ಯ ನೋಡೋಗಿದಾರಿ. ಅವ್ರಿಗೂ ಪಾಸ್ ಆಗೈತಿ, ನಮ್ಗೆ ಪಾಸ್ ಆಗೈತಿ. ಅದು ಆಗುತ್ತಾ ಇಲ್ಲ ಅಂತ ಕೇಳಕತ್ತಿ. ನೀವು ಈ ಪೂಜಾನುಷ್ಠಾನವನ್ನ ಶುರು ಮಾಡಿ, ಒಳ್ಳೆ ಕಡೆ ಸಂಬಂಧನೇ ಬರುತ್ತೆ. ವೃಶ್ಚಿಕ ರಾಶಿ. ಖಂಡಿತಮ್ಮ. ಇನ್ನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದ ಒಂದಷ್ಟು ವಿಶೇಷತೆಗಳನ್ನ ಸೃಷ್ಟಿಪಡಿಸಿಕೊಳ್ತೀರಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಮನಸ್ಸು ಶಾಂತಿ, ನೆಮ್ಮದಿಯಾಗಿ ಇಟ್ಕೊಳ್ಬೇಕು. ಸಮಸ್ಯೆ ಎಂಬತಕ್ಕಂಥದ್ದು ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ. ಬೀಸುವ ಬಿರುಗಾಳಿಗೆ ನಿಲ್ಲಬಾರದು, ಹರಿಯುವಂತ ಜಲಕ್ಕೆ ಎದುರಾಗಬಾರದು, ಜೊತೆಗೆ ಅಗ್ನಿಗೆ ಯಾವತ್ತೂ ಸಹಿತ ಮುಖ ಕೊಡಬಾರದು. ಈ ಪ್ರಕಾರವಾಗಿರ್ತಕ್ಕಂಥ ಒಂದಷ್ಟು ಧರ್ಮ ಸೂಕ್ಷ್ಮಗಳನ್ನು ಅರ್ಥ ಮಾಡಿಕೊಂಡು ತಾಳ್ಮೆಯಿಂದ ವರ್ತನೆ ಮಾಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಮೇಲಿಂದ ಮೇಲೆ ಸಮಸ್ಯೆಗಳಾಗೋದು ಸಹಜವೇ. ಆದರೆ ಸಮಸ್ಯೆಗಳು ಬರ್ತಿದೆ ಅಂತ ಅದಕ್ಕೆ ಕಣ್ಣೀರಾಗ್ತಾ ನಿಲ್ಲಬಾರದು. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಮತ್ತೊಂದನ್ನು ಆಲೋಚನೆ ಮಾಡಬೇಕು. ಈ ಪ್ರಕಾರವಾದಂತಹ ಚಿಂತನೆಗಳು ನಡೆಸಿದ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸಿಕೊಳ್ತೀರಿ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿ ಇರ್ತಕ್ಕಂಥವರು ಇವತ್ತಿನ ದಿವಸ ಗುರುಗಳ ಆಸ್ಥಾನಕ್ಕೆ ಹೋಗಿ ಗುರುಗಳನ್ನು ಪ್ರಾರ್ಥನೆ ಮಾಡಿ ಬನ್ನಿ. ಗುರು ದತ್ತ ಮಹಾರಾಜರನ್ನ ಪ್ರಾರ್ಥನೆ ಮಾಡಿ, ದತ್ತಾತ್ರೇಯರ ಅಂಶವಾಗಿರ್ತಕ್ಕಂತಹ ಗೋವಿಗೆ ನಮಸ್ಕಾರ ಮಾಡಿ. ಗೋವಿನ 4 ಪಾದದಲ್ಲೂ ಒಂದೊಂದು ವಿಶೇಷತೆ ಇದೆ. ಹಾಗಾಗಿ ಗೋವಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ನಿಮ್ಮಲ್ಲಿರ್ತಕ್ಕಂತಹ ಸಮಸ್ಯೆಗಳು ದೂರ ಆಗಿ ಶಾಂತಿ, ನೆಮ್ಮದಿಯನ್ನ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ. ಇನ್ನ ಧನುರಾಶಿ.
ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ತಾವು ಮಾಡುವಂತಹ ಕೈಂಕರ್ಯಗಳು ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಾಗಿರ್ತಕ್ಕಂತಹ ಚಂಚಲತೆಯನ್ನು ದೂರ ಮಾಡಿಕೊಂಡು ಉದ್ಯೋಗದಲ್ಲಿ ಒಂದು ಪ್ರಗತಿಯನ್ನು ಕಾಣ್ತೀರಿ. ಹಣಕಾಸಿನ ವಿಚಾರ ಇರಲಿ, ಭೂಮಿಗೆ ಸಂಬಂಧಪಟ್ಟ ವಿಚಾರ ಇರಲಿ, ಅಥವಾ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ತೋರಿಸುವಂತಹ ಒಂದಿಷ್ಟು ಕನಿಕರದ ಮಾತು ಅಥವಾ ಒಂದು ಉನ್ನತ ಸ್ಥಿತಿ ಮತ್ತು ಇರ್ತಕ್ಕಂಥದ್ರಲ್ಲಿ ಒಂದಷ್ಟು ಅನುಕೂಲಗಳ ಸಿದ್ಧಿ ಆಗುವಂತಹ ಕಾಲ. ಒಟ್ಟಾರೆ ಹೇಳಬೇಕಂದ್ರೆ ಧನುರಾಶಿಯವರಿಗೆ ಪ್ರಸ್ತುತ ಕಾಲಮಾನ ಬಹಳ ವಿಶೇಷವಾಗಿದೆ. ಹಾಗೆ ನಿಮಗೆ ಸಿಕ್ಕಂತ ಒಂದು ಸ್ಥಾನಮಾನ ಅಥವಾ ನಿಮ್ಮನ್ನ ಗೌರವಿಸ್ತಕ್ಕಂಥದ್ದು, ನಿಮಗೆ ಸಮಾಜದಲ್ಲಿ ಸಿಗುವಂತಹ ಸ್ಥಾನಮಾನದಿಂದ ಮತ್ತಷ್ಟು ಅಭಿವೃದ್ಧಿಯತ್ತ ನಡೆಯುವಂತಹದ್ದು ನಿಮ್ಮ ಮನಸ್ಸಲ್ಲಿರಬೇಕು. ಬರುವಂತ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತಲೆ ಕೊಡಬಾರದು. ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆ ಇರಬೇಕು. ನೀವು ಹಾಕುವ ಪ್ರತಿ ಹೆಜ್ಜೆನಲ್ಲೂ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹದಿಂದ ನಾವು ನಡೀತಿದ್ದೀವಿ ಅನ್ನೋ ಒಂದು ಮನಸ್ಥಿತಿ ನಿಮಗಿರಬೇಕು. ನಾನು ನಂದು ಎಂಬತಕ್ಕಂಥದ್ದಿದ್ರೆ ಖಂಡಿತ ಅಭಿವೃದ್ಧಿ ಆಗ್ಲಿಕ್ಕೆ ಆಗುವುದಿಲ್ಲ. ಇವತ್ತು ಸಾಧ್ಯವಾದರೆ ಅಶ್ವತ್ಥ ಪ್ರಾರ್ಥನೆ ಅಥವಾ ಔದುಂಬರ ಪ್ರಾರ್ಥನೆಯಿಂದ ಮತ್ತಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಶನಿ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ಚಂದ್ರನ ಆಸ್ಥಾನ. ಅಲ್ಲಿ ಸಮಂಜಸವಾದಲ್ಲದ್ರಿಂದ ಸಣ್ಣ ಪುಟ್ಟ ವಿಚಾರಕ್ಕೆ ಕಣ್ಣೀರು ಹಾಕುವಂತ ಪರಿಸ್ಥಿತಿ. ಏನೇ ಆದರೂ ಇವತ್ತಿನ ದಿವಸ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ. ಶನೇಶ್ಚರ ಮಂತ್ರವನ್ನು ಹೇಳ್ತಾ ಸಾಧ್ಯವಾದರೆ ನೀಲವರ್ಣ ಅಂದ್ರೆ ನೀಲಿ ಬಣ್ಣದ ಬಟ್ಟೆ ಆಗಲಿ, ನೀಲಿ ಬಣ್ಣದ ಗಂಧ ಆಗಲಿ, ನೀಲಿ ಪುಷ್ಪಗಳಾಗಲಿ ಇದು ಶನೇಶ್ಚರನಿಗೆ ಅರ್ಪಣೆ ಮಾಡಿ. ಶನೇಶ್ವರನಿಗೆ ಅರ್ಪಣೆ ಮಾಡಿ ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಮಹಾವಿಷ್ಣುವಿನ ಆರಾಧನೆ ಮಾಡತಕ್ಕಂಥದ್ದು, ವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನೆ ಸಂಕಲ್ಪ ಮಾಡಿಸ್ತಕ್ಕಂಥದ್ದು. ಮಧ್ಯಾಹ್ನ ಊಟಕ್ಕಿಂತ ಮುಂಚಿತವಾಗಿ ಅಂದ್ರೆ ನೀವು ಊಟ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರಾದರೂ ಬಡಬಗ್ಗರಿಗೋ, ಕಷ್ಟದಲ್ಲಿರ್ತಕ್ಕಂಥವ್ರಿಗೋ ಅಥವಾ ಒಂದಷ್ಟು ಕಾಗ್ಯಗಳಿಗಾದ್ರೂ ಸರಿಯೇ ಒಂದಿಷ್ಟು ಪದಾರ್ಥಗಳನ್ನು ಹಾಕಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿ ನಂತರ ನಿಮ್ಮ ಕೆಲಸವನ್ನು ಮುಂದುವರಿಸಿ. ಜೊತೆಗೆ ಮಾಡುವ ಉದ್ಯೋಗ ವ್ಯವಹಾರ ಯಾರೊಬ್ಬರು ಏನೇ ನಿಂದನೆ ಮಾತಾಡಿದ್ರು, ಯಾರು ಏನೇ ಹೇಳಿದ್ರು ಸಹಿತ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರಾ ಸ್ವಲ್ಪ ತಾಳ್ಮೆಯಿಂದ ಇರಿ. ತಾಳ್ಮೆಯಿಂದ ಇದ್ದರೆ ಖಂಡಿತ ಒಳಿತಾಗುತ್ತೆ. ಆದರೆ ಇವತ್ತಿನ ದಿವಸ ಶನೇಶ್ವರ ಮಂತ್ರವನ್ನು ಅಥವಾ ಮಹಾವಿಷ್ಣುವಿನ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಬರ್ತಕ್ಕಂಥ ಸಮಸ್ಯೆಗಳಿಗೆ ಅಲ್ಲಿಂದಲೇ ಒಂದು ಪರಿಹಾರವನ್ನು ಹುಡುಕೊಳ್ಬಹುದು. ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ, ಸಂಜೆ 6ರಿಂದ 7 ಗಂಟೆ ಸೂರ್ಯಾಸ್ತಮ ಕಾಲ, ಚಂದ್ರ ಉದಯಿಸ್ತಕ್ಕಂಥ ಕಾಲ. ಚಂದ್ರ ಉದಯಿಸ್ತಕ್ಕಂಥ ಕಾಲದಲ್ಲಿ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ಲಕ್ಷ್ಮೀ ಕುಂಕುಮಾರ್ಚನೆ ನಡೆಸೋದ್ರಿಂದ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿಯಲ್ಲೂ ಸಹಿತ ಅಭಿವೃದ್ಧಿಯನ್ನು ಕಾಣ್ತೀರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಹಣಕಾಸಾಗ್ಲಿ, ವ್ಯಾಪಾರ ಆಗಲಿ, ಭೂಮಿಗೆ ಸಂಬಂಧಪಟ್ಟ ವಿಚಾರ ಆಗಲಿ, ಮೇಲಧಿಕಾರಿಗಳಿಂದ ಆಗಲಿ ಅಥವಾ ನಿಮ್ಮ ಕೈಂಕರ್ಯದಲ್ಲಿ ಇನ್ನೂ 4 ಜನ ಸಹಾಯ ಮಾಡುವಂತ ಅದೃಷ್ಟ ಆಗಲಿ ಎಲ್ಲವೂ ಸಹಿತ ಭಗವಂತ ಕಲ್ಪಿಸ್ತಾನೆ. ಭಗವಂತ ಕೊಟ್ರೆ ಅದು ಕೊನೆ ತನಕ, ಮನುಷ್ಯ ಕೊಟ್ರೆ ಅದು ಮನೆ ತನಕ. ಹಾಗಾಗಿ ನೀವು ಮಾಡುವ ಕಾಯಕದಲ್ಲಿ ಒಂದಷ್ಟು ಶ್ರದ್ಧೆಯಿಂದ ಮಾಡಿದ್ರೆ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇವತ್ತು ಸಾಧ್ಯವಾದರೆ ದುರ್ಗಾ ಸಪ್ತಶತಿ ಆಗಲಿ, ದೇವಿ ಖಡ್ಗಮಾಲ ಆಗಲಿ, ದೇವಿ ಪ್ರಾರ್ಥನೆ ಆಗಲಿ ಅಥವಾ ವಿಶೇಷವಾಗಿರತಕ್ಕಂಥ ದೇವಾಲಯಗಳಲ್ಲಿ ಒಂದಷ್ಟು ಪುಷ್ಪಾಲಂಕಾರನೋ, ಪುಷ್ಪವೃಷ್ಟಿಯೋ ಅಥವಾ ದೇವಿಗೆ ಅರ್ಚನೆ ಮಾಡಿಸೋಕೆ ಬಿಳಿ ಹೂಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡತಕ್ಕಂಥದ್ದು ಮಾಡೋದ್ರಿಂದ ಕುಂಭರಾಶಿಯವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಜೊತೆಗೆ ಗುರುವಿನ ಆಸ್ಥಾನದಲ್ಲಿ ಒಂದಿಷ್ಟು ಕಡಲೆಕಾಳು, ಗೋಧಿ, ಅರಿಶಿನ ಮತ್ತು ಹಳದಿ ಕಲರ್ ವಸ್ತ್ರ ಅಥವಾ ಹಳದಿ ಕಲರ್ ಗಂಧ ಇಂತಹದ್ದನ್ನ ಗುರು ಆಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡಿದ್ರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ವಿಶೇಷತೆಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ಮಾತಾಪಿತೃಗಳಿಗೆ ಪ್ರಾರ್ಥನೆ ಮಾಡತಕ್ಕಂಥದ್ದು, ಗುರುವಿನ ಆಶೀರ್ವಾದ ಪಡೆಯತಕ್ಕಂಥದ್ದು, ಸಾಧ್ಯವಾದಷ್ಟು ನಮ್ರತೆಯಿಂದ ನಡ್ಕೊಳ್ತಕ್ಕಂಥದ್ದು ಮಾಡೋದ್ರಿಂದ ಕುಂಭರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸಬಹುದು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಅಡ್ಡಿ ಆತಂಕ ಇರಬಹುದು, ಆದರೆ ಮನಸ್ಸಲ್ಲಿ ಚಂಚಲತೆಯನ್ನು ದೂರ ಮಾಡಿಕೊಂಡು ಶಾಂತಿಯನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ದಿನ. ಸಣ್ಣ ಪುಟ್ಟ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕ್ತಿರ್ತೀರಿ, ಒಂದಲ್ಲ ಒಂಥರ ಅಸಮಾಧಾನ ತಂದುಕೊಳ್ತೀರಿ. ಇವತ್ತಿನ ದಿನ ಅಷ್ಟು ವಿಶೇಷತೆ ಇರತಕ್ಕಂಥದ್ದಲ್ಲ. ಜೊತೆಗೆ ಎಲ್ಲರೂ ನಿಷ್ಠೂರವಂತರಾಗ್ತಾರೆ. ಯಾರು ಏನೇ ಒಳಿತು ಹೇಳಿದ್ರು, ನೀವು ಒಳ್ಳೆ ಮಾರ್ಗವನ್ನು ಮತ್ತೊಬ್ಬರು ತೋರಿಸಿದ್ರು ಅವರಿಂದ ನಿಮಗೆ ಪ್ರತ್ಯುತ್ತರವಾಗಿ ಬೇರೊಂದು ಸಮಸ್ಯೆ ಎದುರಾಗ್ತಿರುತ್ತೆ. ಹಾಗಾಗಿ ಇವತ್ತು ಮಧ್ಯಾಹ್ನ 12 ಗಂಟೆ 45 ನಿಮಿಷದವರೆಗೂ ಅಂತಹ ಒಂದು ಒಳ್ಳೆ ಕಾಲ ಅಲ್ಲ. 12 ಗಂಟೆ 45 ನಿಮಿಷ ಆದ ನಂತರ ನಿಮ್ಮಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ತಂದುಕೊಳ್ಬಹುದು. ಇವತ್ತಿನ ಯೋಗ ಫಲ ಬಹಳ ವಿಶೇಷವಾದ್ದು. ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ, ವಿಶೇಷತೆಗಳನ್ನು ಸೃಷ್ಟಿಪಡಿಸಿಕೊಳ್ತಕ್ಕಂಥ ಈ ಶುಭ ದಿನ ನಿಮಗೆ ಮತ್ತಷ್ಟು ಅನುಕೂಲ ಆಗಲಿ, ಹೆಚ್ಚು ಫಲಗಳ ಸಿದ್ಧಿ ಆಗಲಿ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಸದಾ ನಿಮ್ಮೊಂದಿಗಿರಲಿ. ಒಳ್ಳೆಯದಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯ್ತು ಗುರುಚರಿಂದ. ಈಗ ವೀಕ್ಷಕರೇ ದೃಶ್ಯ ದರ್ಪಣ ವಿಭಾಗವನ್ನು ಪ್ರಾರಂಭ ಮಾಡೋಣ.
ದೃಶ್ಯ ದರ್ಪಣ ವಿಭಾಗಕ್ಕೆ ಬಂದಿರುವಂತಹ ಮೊದಲನೇ ವಿಡಿಯೋ ಯಾರ್ದು ನೋಡೋಣ. ನಮಸ್ತೆ ಗುರುಜಿ, ನನ್ನ ಹೆಸರು ಅಮೃತಲಕ್ಷ್ಮಿ ಅಂತ. ಗುರುಜಿ, ನಾನು ಈಗ 7ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನನಗೆ ಓದಕ್ಕೆ ಮನಸ್ಸು ಬರ್ತಿಲ್ಲ. ಇದಕ್ಕೆ ಒಂದು ಪರಿಹಾರ ಹೇಳಿ ಗುರುಜಿ. ಈ ಮಗು 1ನೇ ತರಗತಿನ? 7ನೇ ತರಗತಿ. ನನಗೆ ಅದೇ ಅರ್ಥವಾಗಿಲ್ಲ. ಏನಿದು ಇಷ್ಟು ಚಿಕ್ಕ ವಯಸ್ಸಿಗೆ ಓದಲಿಕ್ಕೆ ಮನಸ್ಸು ಬರ್ತಿಲ್ಲ ಅಂದ್ರೆ ಮನಸ್ಸು ಮಾಡಬೇಕು. ಹಾಗೆ ಶಾಲಾ ಕಾಲೇಜುಗಳಿಲ್ಲ. ಸಾಮಾನ್ಯಕ್ಕೆ ಹಳ್ಳಿಗಳ ಕಡೆ ಏನಪ್ಪ ಪರಿಸ್ಥಿತಿ ಅಂದ್ರೆ, ಮನೆಯಲ್ಲಿ ಮಕ್ಕಳನ್ನ ಯಾವ್ದಾದ್ರು ಒಂದು ಕೆಲಸ ಕಾರ್ಯಕ್ಕೆ ಹೋಗುತ್ತಾ ಇರ್ತಾರೆ, ಯಾವ್ದಾದ್ರು ಒಂದು ಕೆಲಸಕ್ಕೆ ಹಾಕೊಂಡ್ಬಿಡ್ತಾರೆ. ಅವ್ರು ಎಷ್ಟೇ ಶ್ರಮಿಸಿ ಓದಬೇಕು ಅಂತ ಅವ್ರ ಮೈಂಡಲ್ಲಿ ಇದ್ರೂ ಅದು ಸಾಧ್ಯವಾಗುವುದಿಲ್ಲ. ಹಾಗೆ ಪರಿಸರ ಅಥವಾ ಗುರುಗಳ ಸರಿಯಾದ ರೀತಿ ಮಾರ್ಗದರ್ಶನ ಇದೆಲ್ಲವೂ ಬೇಕಾಗುತ್ತೆ. ಆದರೆ ಈ ಮಗುವಿನ ಸ್ವರತರಂಗ ಚೆನ್ನಾಗಿದೆ, ಆದರೆ ಇರೋದನ್ನ ಇದ್ದಂಗೆ ಹೇಳ್ಕೊಂಡಿದೆಯಲ್ಲ, ಅದು ಬಹಳ ಮುಖ್ಯ. ಎಷ್ಟೋ ಜನ ಮಕ್ಕಳಲ್ಲಿ ಇದಿದ್ರು ನಾನು ಹೇಳ್ಕೊಂಡು ನಾನು ಯಾಕೆ ಅವಮಾನಕ್ಕೀಡಾಗ್ಲಿ ಅಂತ ಚಿಂತನೆ ಮಾಡ್ತಾರೆ. ಆದರೆ ಈ ಮಗು ಬಾಯ್ಬಿಟ್ಟು ಹೇಳಿದೆ, ಖಂಡಿತ ಈ ಮಗುವಿನ ಸ್ವರದಲ್ಲಿ ಶಕ್ತಿ ಇದೆ, ಖಂಡಿತ ಅವಳು ವಿದ್ಯಾವಂತಲಾಗ್ತಾಳೆ. ಇವತ್ತು ಅವಳಲ್ಲಿ ಏನು ನೋವಿಟ್ಕೊಂಡಿದ್ದಾಳು, ಯಾವ ನೋವಲ್ಲಿ ನನ್ನ ಮುಂದೆ ಕಣ್ಣೀರು ಹಾಕಿದ್ದಾಳು, ಅತಿ ಶೀಘ್ರದಲ್ಲೇ ಈಕೆ ಒಳ್ಳೆ ಜ್ಞಾನವಂತಲಾಗ್ತಾಳೆ, ವಿದ್ಯಾವಂತಲಾಗ್ತಾಳೆ. ಅವಳಲ್ಲಿ ಆ ಜ್ಞಾನ ತಾಯಿ ಶಾರದೆ ಅನುಗ್ರಹ ಮಾಡ್ತಾಳೆ. ಒಳ್ಳೇದಾಗ್ಲಿ. ವಾಟ್ಸ್ಆಪ್ ವಿಡಿಯೋ ಕಳಿಸೋದಕ್ಕಾಗಿ ಅಮೃತ ಲಕ್ಷ್ಮಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ವಾಟ್ಸ್ಆಪ್ ವಿಡಿಯೋ ಸಿದ್ಧವಾಗಿದೆ, ನೋಡೋಣ. ನಮಸ್ಕಾರಗಳು ಗುರುಜಿ, ನನ್ನ ಹೆಸರು ಮಧುಶ್ರೀ ಅಂತ. ನಮ್ಮನೇಲಿ ನನಗೆ 3 ವರ್ಷದಿಂದ ಮದುವೆಗೆ ಟ್ರೈ ಮಾಡ್ತಿದ್ದಾರೆ, ಆದರೆ ವರನೇ ಸೆಟ್ ಆಗ್ತಿಲ್ಲ. ಅವ್ರಿಗೆ ಇಷ್ಟ ಆದರೆ ನಮಗೆ ಇಷ್ಟ ಆಗಲ್ಲ, ನಮಗೆ ಇಷ್ಟ ಆದರೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಹಾಗಾಗಿ ನನಗೆ ಕುಜದೋಷ ಇತ್ತು ಅಂತ ಹೇಳಿದರು. ಅದನ್ನು ನಾವು ಪರಿಹಾರ ಮಾಡಿಸಿದ್ದೀವಿ. ಅದೇ ನನಗೆ ಯಾವಾಗ ಸೆಟ್ ಆಗುತ್ತೆ, ಎಷ್ಟು ತಿಂಗಳಲ್ಲಿ ಸೆಟ್ ಆಗುತ್ತೆ, ಯಾವ ಕಡೆಯಿಂದ ಹುಡುಗ ಬರ್ತಾನೆ, ಯಾವ ದಿಕ್ಕು, ಅದನ್ನೊಂಚೂರು ತಿಳಿಸಿ ಗುರುಜಿ. ಧನ್ಯವಾದಗಳು. ಮಧುಶ್ರೀ ಮಾತು ಬಹಳ ಮಧುರವಾಗೇ ಇದೆ. ಮಧುಶ್ರೀ ಆಕೆ ಇಷ್ಟಪಡ್ತಿರ್ತಕ್ಕಂಥ ರೀತಿಯಲ್ಲೇ ವಿವಾಹ ಆಗುತ್ತೆ. ನೋಡು ಮಧುಶ್ರೀ, ಇಲ್ಲಿವರೆಗೂ ಕಾತುರದಿಂದ ಕಾದಿದ್ಯಮ್ಮ. ಇಲ್ಲಿವರೆಗೂ ಬಂದಂತಹ ವರಗಳು ಸೆಟ್ ಆಗ್ತಿಲ್ಲ. ನಿಮಗೆ ಸೆಟ್ ಆದರೆ ಅವ್ರು ಸೆಟ್ ಆಗಲ್ಲ, ಅವ್ರಿಗೆ ಸೆಟ್ ಆದರೆ ನಿಮಗೆ ಸೆಟ್ ಆಗಲ್ಲ. ಆ ಧ್ವನಿ ಎಲ್ಲಿವರೆಗೂ? ಬಹುಶಃ ಅದು ಇವತ್ತಿಗೆ ಲಾಸ್ಟ್ ಏನೋ. ಇನ್ನು ಮುಂಬರತಕ್ಕಂತಹ ದಿನಗಳಲ್ಲಿ ಅಂದ್ರೆ ಈ ಆಷಾಢ ಮಾಸ ಸಂಪೂರ್ಣವಾಗಿ ಆಷಾಢ ಬಿಡೋಣ, ಶ್ರಾವಣ ಭಾದ್ರಪದದಲ್ಲಿ ನೀನು ಸಿಹಿ ಕಳಿಸುವಂಥದ್ದಿದೆ. ನೀನು ಆದಷ್ಟು ಬೇಗ ಸ್ವೀಟ್ ಕಳಿಸ್ತೀಯ, ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂದ್ರೆ ನೀನು ಹೇಳಿದೆ ಕುಜದೋಷ ಇತ್ತು, ಕುಜದೋಷಕ್ಕೆ ಸಂಬಂಧಪಟ್ಟಂಗೆ ಶಾಂತಿ ಮಾಡಿಸ್ಕೊಂಡಿದ್ದೀರಿ ಅಂತ. ನಿನ್ನ ಸ್ವರತರಂಗ ಪ್ರಕಾರ ಖಂಡಿತವಾಗ್ಲೂ ನೀನಂತಹ ಯಾವುದೂ ಭಯಪಡಬೇಡ, ಧೈರ್ಯವಾಗಿರು. ಸಾಧ್ಯವಾದರೆ 3 ಅಥವಾ 4 ಮಂಗಳವಾರ, ಇನ್ನೇನು ಆಷಾಢ ಮತ್ತೆ ಶ್ರಾವಣ, ಆಷಾಢ ಶ್ರಾವಣದಲ್ಲಿ ಸುಮಂಗಲೆಯರಿಗೆ ಕನಿಷ್ಠ ಪಕ್ಷ ಒಂದು 3 ಜನ ಮುತ್ತೈದೆಯರಿಗೆ ನಿನ್ನ ಕೈಯಿಂದ ಅರಿಶಿನ ಕುಂಕುಮ ಕೊಟ್ಟು ಏನಾದ್ರು ಒಂದು ತಿನ್ಲಿಕ್ಕೆ ಪದಾರ್ಥವನ್ನು ಕೊಟ್ಟು ಅವ್ರ ಕೈಲಿ ಅಷ್ಟು ಅಕ್ಷತೆ ಕೊಟ್ಟು ಅವ್ರ ಕೈಲಿ ಆಶೀರ್ವಾದ ತಗೋ. ಸುಮಂಗಲೆಯರ ಆಶೀರ್ವಾದ ನಿಂಗೆ ಸಿಕ್ತು ಅಂದ್ರೆ ಖಂಡಿತ ಒಳ್ಳೆ ಯಶಸ್ಸನ್ನ ನೋಡ್ತೀಯಾ, ಒಳ್ಳೆ ಮನೆಗೆ ನೀನು ಸೇರ್ತೀಯಾ, ನಿನ್ನ ಅದೃಷ್ಟವಂತ ಇದೆಯಾ, ಭಯಪಡಬೇಡ, ಧೈರ್ಯವಾಗಿರು. ಬಹುಶಃ ಈ ಬರ್ತಕ್ಕಂಥ ಶ್ರಾವಣ ಭಾದ್ರಪದದಲ್ಲಿ ನಿನಗೊಂದು ಒಳ್ಳೆ ಸುದ್ದಿ ಇದೆ. ಒಳ್ಳೇದಾಗ್ಲಿ. ಹಾಗೆ ಯಾವ ದಿಕ್ಕು ಯಾವ ದಿನದಲ್ಲಿ ಬರ್ತಾರೆ ಅಂತಲೂ ನಿನ್ನ ಪ್ರಶ್ನೆ ಇದೆ. ಅತಿ ಶೀಘ್ರದಲ್ಲೇ ಬರುವಂತಹ ಒಂದು ಒಳ್ಳೆ ವರ ಈಗಾಗಲೇ ಬಂದು ಹೋಗಿ ರಿಸಲ್ಟ್ ಕೊಡದಿರತಕ್ಕಂಥದ್ದು ಎರಡೂ ಸಹಿತ ಆದರೆ ಮನಸ್ಸಲ್ಲಿದೆ. ಆದಷ್ಟು ಬೇಗ ನೀನು ಒಳ್ಳೇದಾಗ್ಲಿ. ಆದರೆ ನಿಮ್ಮ ಮನೆಗೆ ಪೂರ್ವ ಅಥವಾ ಉತ್ತರ ಭಾಗದಿಂದ ಬರ್ತಕ್ಕಂಥ ವರನೇ ನಿಂಗೆ ಸೆಟ್ ಆಗುವಂಥದ್ದಿರುತ್ತೆ. ಒಳ್ಳೇದಾಗ್ಲಿ ತಾಯಿ, ಶುಭವಾಗ್ಲಿ. ಗುರುಜಿ, ಈಗ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀರಿ? ಗುರುವಾರ, ಗುರುಗಳ ವಾರ, ಗುರು ರಾಯರ, ಭಗವಾನ್ ಶ್ರೀ ಸದ್ಗುರು ಸಾಯಿನಾಥರ ಜೊತೆಗೆ ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಗುರುವಾರ ಬಂತು ಅಂದ್ರೆ ದತ್ತರ ಮೂಲ ಸಾನ್ನಿಧ್ಯವನ್ನ, ದತ್ತ ಪಾದಿಕೆಗಳನ್ನ, ದತ್ತರ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವಾದಂತಹ ಗಾಣಗಾಪುರವನ್ನು ದರ್ಶನ ಮಾಡೋದು ನಮ್ಮ ಪೂರ್ವಜನದ ಪುಣ್ಯವೇ ಸರಿ. ಅಂತಹ ದತ್ತಕ್ಷೇತ್ರವನ್ನ ಬನ್ನಿ ದರ್ಶನ ಮಾಡಿ ಬರೋಣ.
ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಶ್ರೀಮನ್ಮಹಾಶಕ್ತಿದೇವತಾಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಜೈ ಗುರುದತ್ತ ಗುರು ದತ್ತಾತ್ರೇಯರ ವಿಶೇಷವಾಗಿರ್ತಕ್ಕಂಥ ನರಸಿಂಹ ಭಾರತಿಗಳ ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ನಾವಿದ್ದೇವೆ. ಇವತ್ತು ಗುರುದತ್ತರ ಪಾದಿಕೆಗಳನ್ನು ದರ್ಶನ ಮಾಡ್ತಿದ್ದೀವಿ. ನಮ್ಮ ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ದೊರಕುನಾ ಇటువంటి ಸೇವಾ. ಬಹುಶಃ ಕಲಿಯುಗದಲ್ಲಿ ಗುರುವಿನ ಗುರುಗ್ರಹದ ದೋಷಗಳೇನಾದ್ರು ಇದ್ದರೆ ಆ ದೋಷ ಪರಿಹಾರ ಅರ್ಥ ಆಗಬೇಕಾದ್ರೆ ಗಾಣಗಾಪುರದ ಶ್ರೀ ಕ್ಷೇತ್ರಕ್ಕೆ ಬರಬೇಕು. ಗಾಣಗಾಪುರದ ಶ್ರೀ ಕ್ಷೇತ್ರದಲ್ಲಿ ಬರೀ ಗುರುದೋಷ ಅಥವಾ ಜಾತಕದಲ್ಲಿರ್ತಕ್ಕಂಥ ಗುರುವಿನ ಅನುಗ್ರಹ ಪಡೀಲಿಕ್ಕಾಗಿ ಅಥವಾ ಜಾತಕದಲ್ಲಿರ್ತಕ್ಕಂಥ ದೋಷಗಳು ದೂರ ಆಗಲಿಕ್ಕೆ ಮಾತ್ರ ಅಲ್ಲ, ವ್ಯಕ್ತಿಯ ಮೇಲಿರ್ತಕ್ಕಂಥ ಒಂದಷ್ಟು ಪ್ರಾರಬ್ಧ ಕರ್ಮಗಳನ್ನ, ಪೀಡೆ ಪಿಶಾಚಿಗಳನ್ನ, ಬ್ರಹ್ಮ ರಾಕ್ಷಸಾದಿ ಸಮಸ್ತ ರಾಕ್ಷಸತ್ವವನ್ನು ದೂರ ಮಾಡಿಕೊಳ್ಳಿಕ್ಕೂ ಸಹಿತ ಗುರುವಿನ ದರ್ಶನ ಬೇಕು. ಈ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಭೀಮಾ ನದಿ ತೀರದಲ್ಲಿರ್ತಕ್ಕಂಥ ಗುರುದತ್ತರ ಈ ಕ್ಷೇತ್ರ ಗಾಣಗಾಪುರ ಕ್ಷೇತ್ರದಲ್ಲಿ ಪರಮ ಪವಿತ್ರವಾಗಿರ್ತಕ್ಕಂಥ ಮೂಲ ಸಾನ್ನಿಧ್ಯದಲ್ಲಿ ಬೆಳಗಿನ ತ್ರಿಕಾಲ ಅನುಷ್ಠಾನಗಳು ಬಹಳ ವಿಶೇಷವಾಗುತ್ತೆ. ಬೆಳಿಗ್ಗೆ 2:30 ಪ್ರಾರಂಭವಾಗುವಂತಹ ಅನುಷ್ಠಾನ, ರಾತ್ರಿಯವರೆಗೂ ನಿರಂತರವಾದಂಥ ಸೇವೆ. ಒಟ್ಟಾರೆ ಹೇಳಬೇಕಂದ್ರೆ ಮಡಿ, ಆಚಾರ, ಪೂಜೆ, ಪುನಸ್ಕಾರ, ಇಲ್ಲಿರ್ತಕ್ಕಂಥ ಋತ್ವಿಜರು, ಇಲ್ಲಿರ್ತಕ್ಕಂಥ ಎಲ್ಲ ಋತ್ವಿಜರ ವರ್ಗದಿಂದ ಸಾಕಷ್ಟು ಅರ್ಥಗರ್ಭಿತವಾದಂತಹ ಆಗಮ ಶಾಸ್ತ್ರ ಪ್ರಕಾರ ಅನುಷ್ಠಾನಗಳನ್ನು ಇಲ್ಲಿ ನಡೆಸಿಕೊಂಡು ಬರ್ತಿದ್ದಾರೆ. ನಿರಂತರವಾದಂತಹ ಸೇವೆ, ನಿರಂತರವಾದಂತಹ ಪೂಜಾನುಷ್ಠಾನ ಇಲ್ಲಿ ನಡೀತಿರೋದ್ರಿಂದಲೇ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ನೆಲೆ ನಿಂತಿರ್ತಕ್ಕಂಥದ್ದು. ಧರ್ಮ ನಿಂತಿರ್ತಕ್ಕಂಥದ್ದು, ಧರ್ಮ ಸಂಸ್ಕೃತಿ ಇರ್ತಕ್ಕಂಥದ್ದು. ಸಾಕಷ್ಟು ಜನ ವಿಪ್ರ ಬಾಂಧವರು ಪ್ರತಿದಿನದ ನಿತ್ಯ ಕರ್ಮಾನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಇಲ್ಲಿ ಅನುಷ್ಠಾನ ನಡೆಸ್ತಿರೋದ್ರಿಂದ ಗುರುದತ್ತರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಇಲ್ಲಿದೆ. ಇಲ್ಲಿ ಮತ್ತೊಂದು ವಿಶೇಷ ಇದೆ. ಎಂಥ ಕೋಟಿಗೆ ಬದುಕಿರ್ತಕ್ಕಂಥ ವ್ಯಕ್ತಿ ಆದರೂ ಭವತಿ ಭಿಕ್ಷಾಂದೇಹಿ, ಇಲ್ಲಿ ಕೊಡ್ತಕ್ಕಂಥ ಭಿಕ್ಷೆ ಪ್ರಸಾದವನ್ನೇ ಸ್ವೀಕರಿಸ್ತಕ್ಕಂಥದ್ದು. ಹಾಗೆ ಭಿಕ್ಷೆ ಸ್ವೀಕರಿಸಲಿಕ್ಕೂ ಸಹಿತ ಭಗವಂತ ಯಾವ ಕಾಲದಲ್ಲಿ, ಯಾವ ರೂಪದಲ್ಲಿ, ಯಾವ ಕಾಲಕ್ಕೆ ಹೇಗೆ ಬರ್ತಾನೋ ಗೊತ್ತಿಲ್ಲ. ಆದರೆ ಇಲ್ಲಿ ಈ ಕ್ಷೇತ್ರದಲ್ಲಿ ನಿರಂತರವಾದಂಥ ರೀತಿ ಮಾಧ್ಯಾಹ್ನಿಕ 12 ಗಂಟೆ ಮಹಾಮಂಗಳಾರತಿ ಆಯಿತು ಅಂದರೆ ಆ ಮಹಾಪ್ರಸಾದವನ್ನು ಸ್ವೀಕರಿಸಲಿಕ್ಕಾಗಿ ಗುರು ದತ್ತ ಮಹಾರಾಜರು ಈ ಭಾಗಕ್ಕೆ ಬರ್ತಾರೆ. ಅಂತಹ ಒಂದು ಪ್ರತಿನಿಧಿ ನಿಂತಿರ್ತಕ್ಕಂಥ ಏಕೈಕ ಸ್ಥಳ ಗಾಣಗಾಪುರ ಕ್ಷೇತ್ರ. ಈ ಗಾಣಗಾಪುರ ಕ್ಷೇತ್ರದಲ್ಲಿ ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂಥ ದರ್ಶನ ಮಾಡಲಿಕ್ಕಾಗಿ, ದತ್ತ ಮಹಾರಾಜರ ವಿಶೇಷವಾದಂತಹ ಪಾದಿಕೆಗಳ ದರ್ಶನ ಮಾಡಲಿಕ್ಕಾಗಿ ನಾವು ಬಂದಿದ್ದೀವಿ. ಇವತ್ತು ತಾವೆಲ್ಲರೂ ನೋಡ್ತಿದ್ದೀರಿ, ನಿಮ್ಮ ಜಾತಕದಲ್ಲಿರ್ತಕ್ಕಂತಹ ಗುರುದೋಷ ಇರಲಿ, ಜಾತಕದಲ್ಲಿರ್ತಕ್ಕಂತಹ ಯಾವುದೇ ದೋಷ ಕರ್ಮಗಳಿರಲಿ, ವಾಸ್ತುಗೃಹದಲ್ಲಿ ನೆಮ್ಮದಿ ಸುಖ ಸಂತೋಷಕ್ಕಾಗಲಿ ಗುರು ದತ್ತರ ಪಾದಿಕೆಗಳ ದರ್ಶನ ಮಾತ್ರದಿಂದಲೇ ನಿಮ್ಮ ಸಮಸ್ಯೆಗಳು ದೂರ ಆಗಬೇಕು. ಮತ್ತೊಮ್ಮೆ ಮಗದೊಮ್ಮೆ ಎಂಬತಕ್ಕಂತಹ ರೀತಿಯಲ್ಲಿ ಗುರು ದತ್ತನ ಪಾದಿಕೆಗಳನ್ನು ದದೇಕ ದೃಷ್ಟಿಯಿಂದ ತಾವೆಲ್ಲರೂ ದರ್ಶನ ಮಾಡಿಕೊಳ್ಳಿ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ಅಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂಥ ದತ್ತ ಮಹಾರಾಜರ ಪಾದಿಕೆಗಳ ದರ್ಶನ ಮಹಾಭಾಗ್ಯ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ ಔದುಂಬರ ಸದಾ ವಾಸ ಚಿದಂಬರ ನಮೋಸ್ತುತೇ. बोलो गुरु दत्त महाराज की, बोलो गुरु दत्त महाराज की, बोलो गुरु दत्त महाराज की. ಶಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು, ತಾವೆಲ್ಲರೂ ದರ್ಶನ ಮಾಡ್ತಿರ್ತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಗುರು ದತ್ತನ ಕ್ಷೇತ್ರ. ದತ್ತನ ಈ ಪರಮ ಪವಿತ್ರವಾಗಿರ್ತಕ್ಕಂತಹ ದತ್ತನ ಪಾದಿಕೆಗಳ ದರ್ಶನ ಮಾಡ್ತಿರ್ತಕ್ಕಂತಹ ಮಹಾಭಾಗ್ಯ
ನಿಮ್ಮೆಲ್ಲರ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳಿಕೊಂಡು ನಿಮ್ಮ ಮನೆ ದೇವರ ಪ್ರಾರ್ಥನೆ ಸದಾಕಾಲ ಜಗದಪ್ಪಿತರ ಮುಂದೆ ಪಾರ್ವತಿ ಪರಮೇಶ್ವರು ತಂದೆ ತಾಯಿನ ದೊಡ್ಡವರು ಮತ್ತೊಬ್ಬರಿಲ್ಲ ಗುರು ಎಂಬತಕ್ಕಂತಹ ಮಾರ್ಗದರ್ಶನ ಜೀವನಕ್ಕೆಲ್ಲ. ಅದಕ್ಕಾಗಿ ಆ ಜೀವನಕ್ಕೆ ಬೇಕಾಗಿರ್ತಕ್ಕಂತಹ ಗುರುವಿನ ಅನುಗ್ರಹ, ಗುರುವಿನ ಮಾರ್ಗದರ್ಶನ, ಗುರು ದತ್ತರ ದರ್ಶನ ಮಾತ್ರದಿಂದಲೇ ಸಿಗ್ತಕ್ಕಂತಹ ಮೋಕ್ಷ ಪ್ರತಿಯೊಬ್ಬರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ, ಸನ್ಮಂಗಳ ಉಂಟಾಗಲಿ. ಗುರು ದತ್ತ ಮಹಾರಾಜರ ವಿಶೇಷವಾಗಿರ್ತಕ್ಕಂತಹ ನಿರ್ಗುಣ ಪಾದಿಕೆಗಳನ್ನು ನಾವು ದರ್ಶನ ಮಾಡಬಹುದು. ಮೊದಲು ನಿರ್ಗುಣ ಪಾದಿಕೆ ದರ್ಶನ ಬಹಳ ದುರ್ಲಭ, ಗರ್ಭಗುಡಿಯಲ್ಲಿ ಒಳಗಡೆ ಇದ್ದಂತಹದ್ದು. ಆದರೆ ಇವತ್ತಿನ ದಿವಸ ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರು ಸಹಿತ ದರ್ಶನ ಮಾಡಲಿಕ್ಕೆ ಒಂದು ಸುಯೋಗ ಅಂತ ಹೇಳ್ಬೋದು. ಅಂತಹ ಸುಯೋಗವನ್ನು ಕಲ್ಪಿಸಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿ. ವಿಶೇಷವಾಗಿರ್ತಕ್ಕಂತಹ ನಿರ್ಗುಣ ಪಾದಿಕೆಯನ್ನ ದರ್ಶನ ಮಾಡಲಿಕ್ಕೆ ಬರ್ತಕ್ಕಂತಹ ಭಕ್ತರಿಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥದ್ದು, ಬರ್ತಕ್ಕಂಥ ಪ್ರತಿಯೊಬ್ಬರ ಮನಸ್ಸಿಗೂ ಸಹಿತ ನೆಮ್ಮದಿ ಸಿಗಲಿಕ್ಕೋಸ್ಕರ ಈ ಒಂದು ವಿಶೇಷವಾಗಿರ್ತಕ್ಕಂತಹ ನಿರ್ಗುಣ ಪಾದಿಕೆಯನ್ನ ಇಲ್ಲಿರ್ತಕ್ಕಂಥ ಅರ್ಚಕರಿಂದ ಎಲ್ಲರೂ ಸೇರಿ ಭಗವಂತನ ಸಾನ್ನಿಧ್ಯ ಪ್ರತಿಯೊಬ್ಬರಿಗೂ ದರ್ಶನ ಆಗಬೇಕು ಅಂತ ಹೇಳಿ ಇವತ್ತು ಗರ್ಭಗುಡಿಯಲ್ಲಿ ಸ್ವಾಮಿನ ದರ್ಶನ ಮಾಡಲಿಕ್ಕೆ ತ್ರಿಮೂರ್ತಿ ಸ್ವರೂಪನಾಗಿರ್ತಕ್ಕಂತಹ ಗುರು ದತ್ತ ಮಹಾರಾಜನ ನೋಡುವಾಗಲೇ ನಿರ್ಗುಣ ಪಾದಿಕೆ ದರ್ಶನ ಸಹಿತ ಆಗುತ್ತೆ. ತಾವೆಲ್ಲರೂ ಬಹುಶಃ ಇವತ್ತು ಅದೃಷ್ಟವೇ ಅದೃಷ್ಟ, ಇಂತಹ ಅದೃಷ್ಟದ ದಿನ ಮತ್ತೊಮ್ಮೆ ನಮಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ಜೀ ಕನ್ನಡ ವಾಹಿನಿಯಲ್ಲಿ ಒಂದು ವಿಶೇಷವಾದ ಅನುಷ್ಠಾನ, ಜೊತೆಗೆ ದತ್ತ ಮಹಾರಾಜರ ಮೂಲ ಪಾದಿಕೆಗಳ ದರ್ಶನ. ಬನ್ನಿ ದರ್ಶನ ಮಾಡೋಣ. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ ಲೋಕ ಪೂಜಿಸುವ ಬಾಲಯತೀಂದ್ರನ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ರಂಗಗುರುವಿನ ಪ್ರೇರಣೆಯಿಂದ ಶಂಕರಾನಂದರ ಕೃಪೆಯಿಂದ ಚಿದಾನಂದರ ವರದಿಂದ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ನೋಡಿದೆ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಮೊದಲಲ್ಲಿ ಬ್ರಹ್ಮ, ನಡುವಲ್ಲಿ ವಿಷ್ಣು, ಕಡೆಯಲ್ಲಿ ಶಿವನು. ಮೊದಲಲ್ಲಿ ಬ್ರಹ್ಮ, ನಡುವಲ್ಲಿ ವಿಷ್ಣು, ಕಡೆಯಲ್ಲಿ ಶಿವನು. ಮೂರು ಶಕ್ತಿಗಳು ಒಂದೆಡೆ ಸೇರಿದ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಹೊರಳಲಿ ರುದ್ರಾಕ್ಷಿ, ತುಳಸಿ, ಮಣಿಮಾಲೆ, ಜಪಮಾಲೆ ಜೊತೆಗೆ ಶಂಖ ಚಕ್ರ ಗದ ಶೂಲ ಡಮರುಗವ ಹಿಡಿದು ಕೈಯೊಳಗೆ ಭಕ್ತರ ಸಲಹರು ಈ ಧರೆಗಿಳಿದ ಕರುಣಾಸಾಗರ ಆ ಮುನಿ ಕುವರ ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಚಂದ್ರಮಾಂ ಚಕ್ಷಸ್ತೌರ್ಯ ಅಜಾಯತ ಮುಖ ಇಂದ್ರಶ್ಚಾಗ್ನಿಶ್ಚ ಪ್ರಾಣಾಧ್ವಾಯುರಜಾಯತ ನಾಭ್ಯಾತ್ವಾ ಅವಿಂದಾತೆ ರಾಜಾಪತ್ಪಾದಮುಜಾಧಾರ ಚಿತ್ರ ಪ್ರಬುದ್ಧಾನ. ಬೆಳಕಲ್ಲಿ ಒಂದು ಬೆಳಕನ್ನು ಕಂಡು ಬೆರಗಾದೆ ನಾನು,
ಆ ದಿವ್ಯ ರೂಪ ಕಂಡಾದ ಮೇಲೆ ಏನಾದರೆ ಏನು, ಆನಂದದ ಅನುಭವವನ್ನು ಬಣ್ಣಿಸ ಕಾಣಲು ಮಾತುಗಳನ್ನು. ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ, ದತ್ತನ ನೋಡಿದೆ, ಶ್ರೀ ಗುರು ದತ್ತನ ನೋಡಿದೆ. ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ. ತಾವೀಗ ನೋಡ್ತಿರ್ತಕ್ಕಂತಹ ಅಶ್ವತ್ಥ ವೃಕ್ಷ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ. ವೃಕ್ಷರಾಜನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ವೃಕ್ಷರಾಜನ ಸಾನ್ನಿಧ್ಯದಲ್ಲೂ ಸಹಿತ ಒಂದು ಶಕ್ತಿ ಇದೆ. ವೃಕ್ಷರಾಜನ ಸಾನ್ನಿಧ್ಯದಲ್ಲಿದ್ದಂತಹ ಬ್ರಹ್ಮರಾಕ್ಷಸನಿಗೂ ಮೋಕ್ಷ ಕೊಟ್ಟಂತಹ ಸಾನ್ನಿಧ್ಯ ಇದೆ. ಅದಕ್ಕೋಸ್ಕರ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜ ಇತಿ ನಮಃ. ವೃಕ್ಷರಾಜನ ಸಾನ್ನಿಧ್ಯದಲ್ಲಿದ್ದಂತಹ ಬ್ರಹ್ಮರಾಕ್ಷಸನಿಗೂ ಮೋಕ್ಷ ಕೊಟ್ಟಂತಹ ಸಾನ್ನಿಧ್ಯ ಗಾಣಗಾಪುರ ಕ್ಷೇತ್ರ. ಈ ಗಾಣಗಾಪುರ ಕ್ಷೇತ್ರದಲ್ಲಿ ಯಾರು ಎಂತಹ ಸಮಸ್ಯೆಗಳಿದ್ರು, ಇರ್ತಕ್ಕಂಥ ಭೂತ ಪ್ರೇತ ಪಿಶಾಚಿ ಶಾಕಿರಿ ಡಾಕಿರಿ ಎಂತಹ ದೋಷಗಳಿದ್ರು ಸಹಿತ ಈ ಕ್ಷೇತ್ರದಲ್ಲಿ ಬಂದು ದರ್ಶನ ಮಾಡಿ ಈ ಪ್ರಕಾರವಾದಂತಹ ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆ ಸಲ್ಲಿಸಿದ್ರೆ ಅವರಲ್ಲಿರ್ತಕ್ಕಂಥ ಕರ್ಮಫಲ ದೂರ ಆಗುತ್ತೆ. ಭಗವಂತ ಜೈ ಗುರುದೇವ ದತ್ತ, ಜೈ ಮಹಾರಾಜ್ ಕಿ ಜೈ. पार्वती परमेश्वरा जय गुरु चिदंबरा शिव चिदंबरा, चिदंबरा शिव चिदंबरा. निर्गुण निर्विकारा जय गुरु चिदंबरा शिव चिदंबरा, चिदंबरा शिव चिदंबरा. सगुण तु अवतारा जय गुरु चिदंबरा शिव चिदंबरा, चिदंबरा शिव चिदंबरा. माईचा भर्तारा जय गुरु चिदंबरा शिव चिदंबरा, चिदंबरा शिव चिदंबरा. ब्रह्मीचा ओंकारा जय गुरु चिदंबरा शिव चिदंबरा, चिदंबरा शिव चिदंबरा. ब्रह्मादि हरिहरा जय गुरु चिदंबरा शिव चिदंबरा, चिदंबरा शिव चिदंबरा. त्रैमूर्ति अवतारा जय गुरु चिदंबरा शिव चिदंबरा, चिदंबरा शिव चिदंबरा. गुरुर्ब्रह्मा गुरुर्विष्णु गुरुर्देवो महेश्वरा, गुरुः साक्षात् परब्रह्म तस्मै श्री गुरवे नमः. दिगंबरा श्रीपाद वल्लभ दिगंबरा, दिगंबरा दिगंबरा श्रीपाद वल्लभ दिगंबरा, दिगंबरा दिगंबरा श्रीपाद वल्लभ दिगंबरा. दिगंबरा दिगंबरा श्रीपाद वल्लभ दिगंबरा, 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 दिगंबरा दिगंबरा
ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ 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 ಶ್ರೀಪಾದವಲ್ಲಭ ದಿಗಂಬರ ಭಕುತರ ಭಾಗ್ಯದ ನಿಧಿ ನೀನಯ್ಯ ಕೂಗುವೆನಯ್ಯ ಕರುಣಿಸು ಜೀಯ ಭಕುತರ ಭಾಗ್ಯದ ನಿಧಿ ನೀನಯ್ಯ ಕೂಗುವೆನಯ್ಯ ಕರುಣಿಸು ಜೀಯ ಕೂಗುವೆನಯ್ಯ ಕರುಣಿಸು ಜೀಯ ಭಕುತರ ಭಾಗ್ಯದ ನಿಧಿ ನೀನಯ್ಯ ಕೂಗುವೆನಯ್ಯ ಕರುಣಿಸು ಜೀಯ. ಪ್ರತಿನಿತ್ಯದ ಸಂಧ್ಯಾಕಾಲದ ಪಲ್ಲಕ್ಕಿ ಉತ್ಸವ ಬಹಳ ಅದ್ಭುತವಾಗಿರುತ್ತೆ. ಹಾಗೆ ಇಲ್ಲಿ ನಡೀತಕ್ಕಂತಹ ಒಂದೊಂದು ಅನುಷ್ಠಾನವೂ ಸಹಿತ ಬಹಳ ವಿಶೇಷವಾಗಿರತಕ್ಕಂಥದ್ದು. ನರಸಿಂಹ ಸರಸ್ವತಿಗಳು ಅದರಲ್ಲೂ ವಿಶೇಷವಾಗಿ ಗಾಣಗಾಪುರದಲ್ಲಿ ನಡೀತಕ್ಕಂತಹ ಅನುಷ್ಠಾನ ಇಲ್ಲಿರ್ತಕ್ಕಂಥದ್ದು ಹಾಗೂ ನಿಜಪಾದಕ ದರ್ಶನ ಗುರು ದತ್ತ ಮಂದಿರದಲ್ಲಿ ನಡೀತಿರ್ತಕ್ಕಂಥದ್ದು ಸಹಿತ ಬಹಳ ವಿಶೇಷವೇ ಸರಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಗುರುದತ್ತ. ದತ್ತನ ನೋಡಿದೆ ಶ್ರೀ ಗುರು ದತ್ತನ ನೋಡಿದೆ ದತ್ತನ ನೋಡಿದೆ ಶ್ರೀ ಗುರು ದತ್ತನ ನೋಡಿದೆ ಅತ್ರಿ ಮುನೀಂದ್ರನ ಪ್ರೇಮದ ಪುತ್ರನ ಲೋಕ ಪೂಜಿಸುವ ಬಾಲಯತೀಂದ್ರನ ದತ್ತನ ನೋಡಿದೆ ಶ್ರೀ ಗುರು ದತ್ತನ ನೋಡಿದೆ ರಂಗಗುರುವಿನ ಪ್ರೇರಣೆಯಿಂದ ಶಂಕರಾನಂದರ ಕೃಪೆಯಿಂದ ಶ್ರೀರಾನಂದರ ವರದಿಂದ ದತ್ತನ ನೋಡಿದೆ ಶ್ರೀ ಗುರು ದತ್ತನ ನೋಡಿದೆ ನೋಡಿದೆ ದತ್ತನ ನೋಡಿದೆ ಶ್ರೀ ಗುರು ದತ್ತನ ನೋಡಿದೆ. ಮೊದಲಲ್ಲಿ ಬ್ರಹ್ಮ ನಡುವಲ್ಲಿ ವಿಷ್ಣು ಕಡೆಯಲ್ಲೇ ಶಿವನು ಮೊದಲಲ್ಲಿ ಬ್ರಹ್ಮ ನಡುವಲ್ಲಿ ವಿಷ್ಣು ಕಡೆಯಲ್ಲೇ ಶಿವನು ಮೂರು ಶಕ್ತಿಗಳು ಒಂದೆಡೆ ಸೇರಿದ ದತ್ತನ ನೋಡಿದೆ ಶ್ರೀ ಗುರು ದತ್ತನ ನೋಡಿದೆ. ವೀಕ್ಷಕರೇ, ಆಷಾಢ ಮಾಸದ ಶುಭ ಗುರುವಾರದ ಈ ಶುಭ ದಿನದಂದು ದತ್ತ ಕ್ಷೇತ್ರವನ್ನು ದರ್ಶನ ಮಾಡಿದಾಯಿತು. ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ರಾಶಿ ಫಲಗಳು ಹಾಗೆಯೇ ದತ್ತ ಕ್ಷೇತ್ರವನ್ನು ದರ್ಶನ ಕೂಡ ಮಾಡಿಸಿದ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗ್ಲಮ್ಮ, ಶುಭವಾಗಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.